ಆನೋ ಭದ್ರಾಃ ಕ್ರತೋಯಂತು ವಿಶ್ವತಃ. ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವ್ರಿವೇರ್. ನಮಗೆ ಎಲ್ಲ ಮೂಲೆಗಳಿಂದಲೂ ಪವಿತ್ರವಾದ ಆಲೋಚನೆಗಳು ಬರಲಿ. ಸೋದರ ಸೋದರಿಯರೇ, ಉಪನಿಷತ್ತು ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರಗಳು ಇವುಗಳನ್ನು ಭಾರತೀಯ ಆಧ್ಯಾತ್ಮಶಾಸ್ತ್ರದಲ್ಲಿ ಪ್ರಸ್ಥಾನತ್ರಯಗಳು ಅಂತ ಕರೀತಾರೆ. ಪ್ರಸ್ಥಾನ ಅಂದರೆ ನಮ್ಮನ್ನು ಕರ್ಕೊಂಡು ಹೋಗುವಂಥದ್ದು, ಮಾರ್ಗ. ಎಲ್ಲಿಗೆ ಕರ್ಕೊಂಡು ಹೋಗೋದು ಅಂದರೆ ಯೋಗ ಮಾರ್ಗದಲ್ಲಿ ಭಗವಂತನ ಕಡೆ ಕರ್ಕೊಂಡು ಹೋಗ್ತಕ್ಕಂಥ ಈ 3 ಮಾರ್ಗಗಳನ್ನು ಪ್ರಸ್ಥಾನತ್ರಯಗಳು ಅಂತಾರೆ. ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು ಮತ್ತು ಭಗವದ್ಗೀತೆ. ಇನ್ನು ಉಪನಿಷತ್ತುಗಳು ಅಂದರೆ ಏನು? ಅದನ್ನು ಶಂಕರಾಚಾರ್ಯರು ದಶೋಪನಿಷತ್ತುಗಳನ್ನು 10 ಉಪನಿಷತ್ತುಗಳನ್ನು ತಗೊಂಡು ಭಾಷ್ಯ ಬರೆದಿದ್ದಾರೆ. ಅದರಲ್ಲಿ ಅವರು ಹೇಳ್ತಾರೆ, ಉಪನಿಷತ್ತುಗಳು ವೇದಗಳ ಸಾರ ಸಂಗ್ರಹ. 4 ವೇದಗಳು, ಅವುಗಳ ಸಾರ ಸಂಗ್ರಹವೇ ಉಪನಿಷತ್ತು ಅಂತಕ್ಕಂಥದ್ದು. ಈ ಉಪನಿಷತ್ತಿಗೂ ಥಿಯಸಾಫಿಕಲ್ ವಾಂಗ್ಮಯಕ್ಕೂ ಏನಾದರೂ ಸಂಬಂಧ ಇದೆಯೇ? ಏಕೆ ನಾವು ಉಪನಿಷತ್ತುಗಳ ಬಗ್ಗೆ ಅಧ್ಯಯನ ಮಾಡಬೇಕು? ಉಪನಿಷತ್ತುಗಳ ವಿಷಯಗಳು ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ಎಲ್ಲಾದರೂ ಇದೆಯೇ, ಅಥವಾ ಅದರ ಆಧಾರ ನಮಗೆ ಸಿಕ್ಕುತ್ತೆ ಅಂತಕ್ಕಂಥ ಕೆಲವು ಪ್ರಶ್ನೆಗಳನ್ನು ನಾವು ಹಾಕ್ಕೊಂಡ್ರೆ, ಮೊದಲು ಥಿಯಾಸಫಿ ಅಂದರೆ ಏನು, ಆಮೇಲೆ ಥಿಯಾಸಫಿಗೂ ಅಂದರೆ ಬ್ರಹ್ಮಜ್ಞಾನಕ್ಕೂ ಉಪನಿಷತ್ತುಗಳಿಗೂ ಸಂಬಂಧವಿದೆಯೇ? ಹಾಗೆಯೇ ಉಪನಿಷತ್ತು ಅಂದ್ರೇನು, ಮತ್ತು ಥಿಯಾಸಫಿ ಅಥವಾ ಬ್ರಹ್ಮಜ್ಞಾನದ ಬಗ್ಗೆ ಮೇಡಮ್ ಬ್ಲಾವಟ್ಸ್ಕಿಯವರು ಹೊಂದಿದ್ದ ಅಭಿಪ್ರಾಯ ಏನು? ಥಿಯಾಸಫಿ ಅಥವಾ ಬ್ರಹ್ಮಜ್ಞಾನದ ಬಗ್ಗೆ ಪ್ರಥಮತಃ ಪುಸ್ತಕಗಳನ್ನು ರಚಿಸಿರ್ತಕ್ಕಂಥ ಮೇಡಮ್ ಬ್ಲಾವಟ್ಸ್ಕಿಯವರು ಥಿಯಾಸಫಿ ಅಂದರೆ ಏನು, ಅವರ ಅಭಿಪ್ರಾಯ ಏನು, ಉಪನಿಷತ್ತಿನ ಜ್ಞಾನಕ್ಕೂ ಪ್ರಸ್ತುತ ನಮ್ಮ ಜೀವನ ಕ್ರಮಕ್ಕೂ ಏನಾದರೂ ಸಂಬಂಧ ಇದೆಯೇ? ಉಪನಿಷತ್ತಲ್ಲಿ ನಮಗೆ ಹೇಳಿರ್ತಕ್ಕಂಥ ವಿಷಯಕ್ಕೂ ಅಥವಾ ಕೊಟ್ಟಿರ್ತಕ್ಕಂಥ ಜ್ಞಾನಕ್ಕೂ ನಮ್ಮ ನಿತ್ಯ ಜೀವನದ ನಮ್ಮ ನಡವಳಿಕೆಗೂ ಏನಾದರೂ ಸಂಬಂಧ ಇದೆಯೇ? ಹೀಗೆ ನಾವು ಪ್ರಶ್ನೆಗಳನ್ನು ಹಾಕ್ಕೊಂಡು ಅದನ್ನು ವಿಮರ್ಶಿಸಿ ಉತ್ತರಗಳನ್ನು ಕಂಡುಕೊಂಡ್ರೆ ಥಿಯಾಸಫಿಗೂ ಉಪನಿಷತ್ತುಗಳಿಗೂ ಏನು ಸಂಬಂಧ, ಮೇಡಮ್ ಬ್ಲಾವಟ್ಸ್ಕಿ ಅವರು ಥಿಯಾಸಫಿ ಅಂದರೆ ಏನು ಅಂತ ಹೇಳಿದ್ದಾರೆ, ಇದಕ್ಕೆಲ್ಲ ನಮಗೆ ಉತ್ತರ ಸಿಕ್ಕುತ್ತೆ. ಸೋದರ ಜಿನರಾಜ್ ದಾಸರು ಅವರು ಮುಖ್ಯವಾದ ಗ್ರಂಥ ದ ಫಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಥಿಯಾಸಫಿ, ಅದರಲ್ಲಿ ಅವರೇ ಪ್ರಶ್ನೆ ಮಾಡಿಕೊಂಡು ಕೇಳ್ತಾರೆ, ವಾಟ್ ಈಸ್ ಥಿಯಾಸಫಿ? ಥಿಯಾಸಫಿ ಅಂದರೆ ಏನು? ಅದಕ್ಕೆ ಅವರು ಫಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಥಿಯಾಸಫಿ ಪ್ರಾರಂಭದಲ್ಲಿ ಬರೀತಾರೆ, ದ ಏನ್ಷಿಯಂಟ್ ವಿಸ್ಡಮ್ ಗೈನ್ಡ್ ಫ್ರಮ್ ದಿ ಏಜಸ್ ಫ್ರಮ್ ಡಿಫರೆಂಟ್ ಸೋರ್ಸಸ್ ಆಫ್ ನಾಲೆಡ್ಜ್ ಈಸ್ ಥಿಯಾಸಫಿ. ದ ಏನ್ಷಿಯಂಟ್ ವಿಸ್ಡಮ್ ಗೈನ್ಡ್ ಫ್ರಮ್ ದಿ ಏಜಸ್ ಫ್ರಮ್ ಡಿಫರೆಂಟ್ ಸೋರ್ಸಸ್ ಆಫ್ ನಾಲೆಡ್ಜ್ ಈಸ್ ಥಿಯಾಸಫಿ. ಅಂದರೆ ಯುಗಾಂತರಗಳಿಂದ ವಿವಿಧ ಮೂಲಗಳಿಂದ ಶೇಖರಿಸಲ್ಪಟ್ಟ ಸನಾತನ ಜ್ಞಾನವೇ ಬ್ರಹ್ಮಜ್ಞಾನ, ಥಿಯಾಸಫಿ ಅಂತಾರೆ. ಅಂದರೆ ಯುಗಗಳಿಂದ ಶೇಖರಿಸಲ್ಪಟ್ಟ ಸನಾತನ ಜ್ಞಾನವೇ ಥಿಯಾಸಫಿ ಅಂತ ಜಿನರಾಜ್ ದಾಸರು ಅವರ ಫಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಥಿಯಾಸಫಿನಲ್ಲಿ ಅಭಿಪ್ರಾಯ ಪಡ್ತಾರೆ. ಹಾಗೆ ಥಿಯಾಸಫಿ ಬಗ್ಗೆ ಬ್ಲಾವಟ್ಸ್ಕಿಯವರ ಅಭಿಪ್ರಾಯವೇನು? ಅವರು ಏನು ಹೇಳ್ತಾರೆ?
ಮೇಡಮ್ ಬ್ಲಾವಟ್ಸ್ಕಿ ಅವರು ತಮ್ಮ ಬರಹಗಳಲ್ಲಿ ಥಿಯಾಸಫಿ ಅಂದರೆ ಏನು, ಅವರು ತಿಳ್ಕೊಳ್ಳತಕ್ಕಂಥದ್ದು, ಅವರು ಮಾಡಿದ್ದ ಕೆಲಸ ಏನು, ಹೀಗೆ ಹೇಳ್ತಾರೆ. ಮೇಡಮ್ ಬ್ಲಾವಟ್ಸ್ಕಿ ಅವರು ತಮ್ಮ ಬರಹಗಳಲ್ಲಿ ಪೂರ್ವ ದೇಶಗಳ ಅಪಾರವಾದ ಪವಿತ್ರ ಜ್ಞಾನ ಪರಂಪರೆಯ ರಹಸ್ಯಗಳ ಕಡೆಗೆ ಪಾಶ್ಚಿಮಾತ್ಯರ ಗಮನವನ್ನು ಸೆಳೆಯುವ ಉದ್ದೇಶವನ್ನು ಹೊಂದಿದ್ದರು. ಮೇಡಮ್ ಬ್ಲಾವಟ್ಸ್ಕಿ ಅವರು ತಮ್ಮ ಬರಹಗಳಲ್ಲಿ ಅವರ ಅಭಿಪ್ರಾಯ ಹೀಗಿತ್ತು: ಪೂರ್ವ ದೇಶಗಳ ಅಪಾರವಾದ ಪವಿತ್ರ ಜ್ಞಾನ ಪರಂಪರೆಯ ರಹಸ್ಯಗಳ ಕಡೆಗೆ ಪಾಶ್ಚಿಮಾತ್ಯರ ಗಮನವನ್ನು ಸೆಳೆಯುವ ಉದ್ದೇಶವನ್ನು ಹೊಂದಿದ್ದರು. ಈ ಪವಿತ್ರ ಜ್ಞಾನ ಪರಂಪರೆಯ ಪುರಾತನತ್ವ ಮತ್ತು ವಿಶ್ವವ್ಯಾಪಕತ್ವವನ್ನು ಒತ್ತಿ ಹೇಳಿ, ಈ ಉಪದೇಶಗಳು ನಮ್ಮ ಕಾಲಮಾನದ ಮೊದಲಿನ ಶತಮಾನಗಳಿಂದ ಥಿಯಾಸಫಿ ಎಂದು ಕರೆಯಲ್ಪಟ್ಟು ಆ ಉದ್ದೇಶಗಳೇ ಎಂದು ಅವರ ಅಭಿಪ್ರಾಯ. ಅವರು ಹೇಳ್ತಾರೆ, ಪೂರ್ವ ದೇಶಗಳ ಪವಿತ್ರ ಜ್ಞಾನದ ಸೇಕರಣೆ ಮಾಡಿ ಅದನ್ನು ಪಾಶ್ಚಿಮಾತ್ಯರಿಗೆ ತಲುಪಿಸುವುದೇ ನನ್ನ ಅಭಿಪ್ರಾಯ ಅಂತ ಹೇಳ್ತಾರೆ. ಹಾಗೆ ಈ ಪುರಾತನ ಉಪದೇಶಗಳನ್ನು ತಿಳಿಯುವುದರಲ್ಲಿ ತಮ್ಮದು ವಾಹಕಗಳ ಪಾತ್ರ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಕ್ರೋಢೀಕರಿಸಿ ಪೌರಾತ್ಯ ದೇಶಗಳ ಪವಿತ್ರ ಜ್ಞಾನವನ್ನು ಸೇಕರಿಸಿ ಪಾಶ್ಚಿಮಾತ್ಯರಿಗೆ ತಲುಪಿಸುವ ವಾಹಕಗಳು, ಐ ಆಮ್ ದಿ ಕಂಡಕ್ಟರ್ ಆಫ್ ಆಲ್ ದಿಸ್ ಇನ್ಫಾರ್ಮೇಷನ್ ಟು ದ ವೆಸ್ಟರ್ನ್ ಪೀಪಲ್ ಅಂತ ಹೇಳ್ತಾರೆ. ಅವರಿಗೆ ಸಂದೇಶ ಅವ್ರು ಕಳಿಸೋದಷ್ಟೇ ನನ್ನ ಕೆಲಸ. ಬಸ್ನಲ್ಲಿ ಕಂಡಕ್ಟರ್ ಇರ್ತಾರಲ್ಲ, ಕಂಡಕ್ಟ್ ಮಾಡ್ತಾರೆ, ಆ ಥರ ನಾನು ಆ ಕೆಲಸ ಮಾಡ್ತಾಯಿದ್ದು, ನನ್ನದೇನು ಸ್ವಂತಿಕೆ ಇಲ್ಲ ಅಂತಾರೆ. ಅಂದರೆ ಮೇಡಮ್ ಬ್ಲಾವಟ್ಸ್ಕಿ ಅವರು ಹೇಳಿರುವ ಪೂರ್ವ ದೇಶಗಳ ಅಪಾರವಾದ ಪವಿತ್ರ ಜ್ಞಾನಕ್ಕೂ ಸೋದರ ಜಿನರಾಜದಾಸರು ಹೇಳಿರುವ ಏನ್ಷಿಯಂಟ್ ವಿಸ್ಡಮ್ ಗೈನ್ಡ್ ಫ್ರಮ್ ದಿ ಡಿಫರೆಂಟ್ ಸೋರ್ಸಸ್ ಆಫ್ ನಾಲೆಡ್ಜ್ ಅಂದರೆ ಯುಗಾಂತರಗಳಿಂದ ವಿವಿಧ ಮೂಲಗಳಿಂದ ಸೇಕರಿಸಲ್ಪಟ್ಟ ಸನಾತನ ಜ್ಞಾನಕ್ಕೂ, ಮೇಡಮ್ ಬ್ಲಾವಟ್ಸ್ಕಿ ಅವರು ಹೇಳಿರ್ತಕ್ಕಂಥ ಪೂರ್ವ ದೇಶಗಳ ಪವಿತ್ರ ಜ್ಞಾನಕ್ಕೂ, ಜಿನರಾಜದಾಸರು ಹೇಳಿರ್ತಕ್ಕಂಥ ಪೂರ್ವ ದೇಶಗಳ ಜ್ಞಾನದ ಸೇಕರಣೆ ಅದನ್ನೆಲ್ಲ ಕ್ರೋಢೀಕರಿಸ್ತಕ್ಕಂಥದ್ದೇ ಥಿಯಾಸಫಿ ಅಂತ ಹೇಳಿರುವ ಎರಡು ವಿಷಯಗಳಿಗೆ, ಅಂದರೆ ಜಿನರಾಜದಾಸರು ಹೇಳಿರುವ ಏನ್ಷಿಯಂಟ್ ವಿಸ್ಡಮ್ ಗೈನ್ಡ್ ಫ್ರಮ್ ದಿ ಡಿಫರೆಂಟ್ ಸೋರ್ಸಸ್ ಆಫ್ ನಾಲೆಡ್ಜ್ ಅಂತ ಹೇಳಿದ್ದಾರಲ್ಲ, ವೇರ್ ಹ್ಯಾವ್ ವಿ ಗೈನ್ಡ್ ದಿಸ್ ಏನ್ಷಿಯಂಟ್ ನಾಲೆಡ್ಜ್ ಫ್ರಮ್? ಈ ಸನಾತನ ಜ್ಞಾನ ನಾವು ಎಲ್ಲಿಂದ ಪಡೆದಿರುವುದು, ಯಾವುದು ಏನ್ಷಿಯಂಟ್ ನಾಲೆಡ್ಜು, ಅದಕ್ಕೆ ಸೋರ್ಸಸ್ ಏನು ಅಂದರೆ ಇದಕ್ಕೆ ಸಿಗುವ ಉತ್ತರವೇ ಭಾರತೀಯ ತತ್ವಜ್ಞಾನದ ಶ್ರುತಿ ಮತ್ತು ಸ್ಮೃತಿಗಳು. ಅವು ಯಾವುವು? ಶ್ರುತಿ ಮತ್ತು ಸ್ಮೃತಿಗಳು. ಅವುಗಳ ಪವಿತ್ರವಾದ ಜ್ಞಾನದ ಸೇಕರಣೆಯೇ ಥಿಯಾಸಫಿ ಅಂತ ಹೇಳಿದಾಗ, ಆ ಸ್ಮೃತಿಗಳು ಯಾವುವು? ಅವೇ ನಾವು ಹೇಳ್ತಕ್ಕಂಥ ವೇದಗಳು, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು ಇತ್ಯಾದಿ 4 ವೇದಗಳು: ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ. ಇನ್ನು ಉಪನಿಷತ್ತುಗಳು, ಈ ಮೂಲಕ ನಮಗೆ ತಿಳಿದು ಬರತಕ್ಕಂಥದ್ದು ಥಿಯಾಸಫಿಯ ಮೂಲ ಉಪನಿಷತ್ತುಗಳಲ್ಲಿದೆ ಅಂತಕ್ಕಂಥದ್ದು. ಮೇಡಮ್ ಬ್ಲಾವಟ್ಸ್ಕಿ ಅವರ ಪ್ರಕಾರ, ಜಿನರಾಜದಾಸರವರ ಪ್ರಕಾರ ಥಿಯಾಸಫಿ ಜ್ಞಾನ ಯಾವುದು ಅಂದರೆ ಪೂರ್ವ ದೇಶದ ಪವಿತ್ರ ಜ್ಞಾನದ ಸೇಕರಣೆಯೇ ಥಿಯಾಸಫಿ ಅಂತ ನಮಗೆ ಒಟ್ಟು ಅರ್ಥ ಕೊಡುತ್ತೆ. ಹಂಗಂದರೆ ಉಪನಿಷತ್ತು ಅಂದರೆ ಏನಿದು ಉಪನಿಷತ್ತು ಅಂದರೆ? ಉಪನಿಷತ್ ಅನ್ನುವ ಶಬ್ದ ಸದ್ ಅನ್ನುವ ಧಾತುವಿನಿಂದ ಬಂದಿದೆ. ಅದರಲ್ಲಿ ಒಂದು ಪದ ಇದೆ, ಸದ್ ಅನ್ನುವುದಕ್ಕೆ ಬೇರೆ ಬೇರೆ ಅರ್ಥಗಳಿವೆ. ಸದ್ ಎಂದರೆ ತೊಲಗಿಸುವುದು, ಸದ್ ಅಂದರೆ ತೊಲಗಿಸುವುದು, ಚಲಿಸುವುದು,
ನಶಿಸುವುದು, ಇವುಗಳೆಲ್ಲ ತೊಲಗಿಸುವುದು ಅನ್ನೋ ಅರ್ಥ ಇಲ್ಲಿ ಸಮಂಜಸವಾಗಿದೆ. ಸದ್ ಅಂದರೆ ತೊಲಗಿಸುವುದು. ಉಪನಿಷತ್ ಅಂತಕ್ಕಂಥದ್ರಲ್ಲಿ ಸದ್ ಅನ್ನೋ ಪದ ಧಾತು ಅದೇನು ತಿಳಿಸುತ್ತೆ ಅಂದರೆ ತೊಲಗಿಸುವುದು. ಏನನ್ನು ತೊಲಗಿಸುವುದು? ಸಂಸಾರ ಬಂಧನದಿಂದ ಆತ್ಮನನ್ನು ಬಿಡಿಸಿ ಆ ಬಂಧನವನ್ನು ತೊಲಗಿಸುವುದು. ಸಂಸಾರ ಬಂಧನದಿಂದ ಆತ್ಮವನ್ನು ತೊಲಗಿಸುವುದು ಅಥವಾ ವಿಮುಕ್ತಗೊಳಿಸುವುದು. ಮಾನವನಲ್ಲಿರುವ ಅಜ್ಞಾನವನ್ನು ತೊಲಗಿಸುವುದು. ಸದ್ ಅಂದರೆ ಮಾನವನಲ್ಲಿರುವ ಅಜ್ಞಾನವನ್ನು ತೊಲಗಿಸುವುದು. ಅಂದರೆ ಮಾನವನನ್ನು ಸಂಸಾರ ಬಂಧನದಿಂದ ಬಿಡುಗಡೆಗೊಳಿಸಿ ಆ ಭಗವಂತನ ಕಡೆಗೆ ಕರೆದುಕೊಂಡು ಹೋಗುವುದು ಅನ್ನುವುದೇ ಈ ಸದ್ ಅನ್ನುವ ಪದದ ಅರ್ಥ. ಇವುಗಳನ್ನು ಶ್ರುತಿಗಳೆಂದು ಕರೆಯಲಾಗಿದೆ. ಉಪನಿಷತ್ತುಗಳನ್ನು ಶ್ರುತಿಗಳು ಅಂತಲೂ ಕರೀತಾರೆ. ಶ್ರುತಿ ಅಂದರೆ ಕೇಳುವುದು. ಆ ಕಾಲಕ್ಕೆ ಋಷಿ ಮುನಿಗಳು ತಮ್ಮ ಆಶ್ರಮಗಳಲ್ಲಿ ಶಿಷ್ಯರಿಗೆ ಕೇಳಿಸಿ ವಿಷಯಗಳನ್ನು ಬೋಧಿಸ್ತಾ ಇದ್ದರು. ಅದಕ್ಕೆ ಆ ಬೋಧನೆಗಳೇ ಈ ವೇದೋಪನಿಷತ್ತುಗಳು. ಹಾಗಾಗಿ ವೇದ ಉಪನಿಷತ್ತುಗಳನ್ನು ಶ್ರುತಿಗಳು ಅಂತಾರೆ. ಕೇಳಿಸಿ ಬೋಧನೆ ಮಾಡಿರುವಂಥವು. ಉಪನಿಷತ್ತುಗಳ ಜ್ಞಾನ ಶ್ರೇಷ್ಠತೆಯ ಬಗ್ಗೆ ಜ್ಞಾನಿಗಳು ಹೀಗೆ ತಿಳಿಸ್ತಾರೆ. ಏನದು ಉಪನಿಷತ್ತುಗಳು? ಆ ಉಪನಿಷತ್ತುಗಳ ಶ್ರೇಷ್ಠತೆ ಏನು ಅಂತಂದರೆ, ಭಾರತೀಯ ತತ್ವಶಾಸ್ತ್ರದ ಹಿಮಾಲಯ ಪರ್ವತ ಪಂಕ್ತಿ ಎನ್ನಲಾದ ವೇದಗಳು, ಅವುಗಳಲ್ಲಿ ಮೊದಲಲ್ಲಿ ಬರುವ ಕರ್ಮಕಾಂಡ, ಅದರಲ್ಲೂ ಬರುವ ಯಜ್ಞಯಾಗಾದಿಗಳು, ಇವುಗಳಲ್ಲಿ ಹಿಮಾಲಯ ತಪ್ಪಲಿನ ಗ್ರಾಮಗಳಂತೆ ವೇದಗಳ ಬಗ್ಗೆ ಹೇಳ್ತಾರೆ. ಹಿಮಾಲಯ ಪರ್ವತಗಳಿದ್ದಾಗ ವೇದಗಳು ಅಂದರೆ ಆ ವೇದಗಳಲ್ಲಿ ಬರ್ತಕ್ಕಂಥ ಕರ್ಮಕಾಂಡಗಳು ಅಂದರೆ ಯಜ್ಞ ಯಾಗಾದಿಗಳು ಅವೆಲ್ಲ ಯಾವ ಥರ ಇವೆ ಅಂದರೆ ಹಿಮಾಲಯ ತಪ್ಪಲಿನಲ್ಲಿರುವ ಗ್ರಾಮಗಳು ಇದ್ದಾಗೆ, ಕಾಡುಗಳಿದ್ದಂತೆ. ಯಾವ ವೇದಗಳಲ್ಲಿ ಹೇಳಿರುವ ಯಜ್ಞಯಾಗಾದಿಗಳು ಮೇಲೆ ಹೋದಂತೆ ಹಿಮಾಲಯ ಪರ್ವತಗಳು ಇನ್ನು ಶಿಖರದ ಕಡೆ ಹೋದರೆ ಧ್ಯಾನಮಗ್ನನಾದ ಶಿವನ ನೆನಪನ್ನು ತರುವ ಉಪನಿಷತ್ತುಗಳ ಶಿಖರಗಳಿವೆ. ಅಂದರೆ ವೇದಗಳು ಅಂತಕ್ಕಂಥ ಆ ಹಿಮಾಲಯ ಪರ್ವತಗಳ ಶಿಖರಗಳಿಗೆ, ಆ ಶಿಖರಗಳು ಯಾವುವು ಅಂದರೆ ಉಪನಿಷತ್ತುಗಳೇ. ನಾವು ಉಪನಿಷತ್ತುಗಳ ಧ್ಯಾನ ಅಧ್ಯಯನ ಮಾಡ್ತಾ ಎಲ್ಲಿಗೆ ಕರ್ಕೊಂಡು ಹೋಗುತ್ತವೆ ನಮ್ಮನ್ನು ಅಂದರೆ ಶಿವನು ಧ್ಯಾನಮಗ್ನನಾಗಿ ಕುಳಿತಿರುವ ಸ್ಥಳಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುತ್ತವೆ. ಮಾನವ ಮೃತ್ಯುಲೋಕದಿಂದ ಅಮೃತತ್ವಕ್ಕೆ ಏರಲು ನಿರ್ಮಿಸಿರುವ ಏಣಿಗಳಂತಿವೆ ಈ ಉಪನಿಷತ್ತುಗಳು. ಮಾನವನು ಮೃತ್ಯುದಿಂದ ಅಮೃತ ಕಡೆ ಹೋಗ್ತಕ್ಕಂಥದ್ದಕ್ಕೆ ಏಣಿಗಳಿದ್ದಾಗೆ ಯಾವುವು ಉಪನಿಷತ್ತುಗಳು. ಕಾಲ ದೇಶ ನಿಮಿತ್ತವನ್ನು ಮೀರಿ ಹೋದ ಮಹಾಮಹಿಮರ ಸಾಧಕರ ಭಾವನೆಗಳು ಇಲ್ಲಿ ಘನೀಭವಿಸಿ ಬಿದ್ದಿವೆ ಅಂತಾರೆ. ಅಂದರೆ ಯಾರ್ಯಾರು ಸಾಧನೆ ಮಾಡಿದ್ದಾರೋ ಅವರದೆಲ್ಲ ಜ್ಞಾನ ಉಪನಿಷತ್ತಿನಲ್ಲಿದೆ. ಹಾಗೆ ವಿಚಾರವನ್ನು ಒಯ್ಯುವವರಿಗೆ ಹೋಗಿ ಅಲ್ಲಿಂದ ಇಂದ್ರಿಯಾತೀತ ಅನುಭವದ ಗರಿಗೆದರಿ ಹಾರಿ ಹೋಗಿ ಆ ಪರಬ್ರಹ್ಮನಲ್ಲಿ ಒಂದಾಗಿರುವವರು ಇಲ್ಲಿ ಈ ಮಹಾ ಸಾಧಕರು ಯಾರಿದ್ದಾರೆ ಋಷಿ ಮುನಿಗಳು, ಅವರೆಲ್ಲ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿ ಆ ಶಿಖರ ಸ್ಥಾನಕ್ಕೆ ಹೋಗಿ ಅಲ್ಲಿದ್ದಾರೆ, ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಭಾವನೆಯನ್ನು ಈ ಉಪನಿಷತ್ತುಗಳ ಶ್ರೇಷ್ಠತೆಯ ಬಗ್ಗೆ ಹಿರಿಯರು ತಿಳಿಸ್ತಾರೆ. ಈಗ ಛಾಂದೋಗ್ಯೋಪನಿಷತ್ತಿನಲ್ಲಿ ಅದರ ವಿಷಯಕ್ಕೆ ಬರೋಣ. ಈ 7ನೇ ಅಧ್ಯಾಯದಲ್ಲಿ ಸುಮಾರು ಕಥೆಗಳ ರೂಪದಲ್ಲಿ ಛಾಂದೋಗ್ಯೋಪನಿಷತ್ತು ನಮಗೆ ಬ್ರಹ್ಮಜ್ಞಾನವನ್ನು ಬೋಧಿಸುತ್ತದೆ. ಇದರಲ್ಲಿ 7ನೇ ಅಧ್ಯಾಯ ಛಾಂದೋಗ್ಯೋಪನಿಷತ್ತಲ್ಲಿ 7ನೇ ಅಧ್ಯಾಯದಲ್ಲಿ ನಾರದ ಸನತ್ಕುಮಾರರ ಸಂವಾದ ಇದೆ. ನಾರದರು ಮತ್ತು ಸನತ್ಕುಮಾರರ ಸಂವಾದ. ಆ ಸಂವಾದವನ್ನು ಭೂಮವಿದ್ಯೆ ಅಂತ ಹೇಳಿದೆ ಛಾಂದೋಗ್ಯೋಪನಿಷತ್ತಲ್ಲಿ. ಭೂಮವಿದ್ಯೆ ಈ ಉಪನಿಷತ್ತಲ್ಲಿ ಬ್ರಹ್ಮವಿದ್ಯೆಯನ್ನು
ಭೂಮ ವಿದ್ಯೆ ಎಂದು ಕರೆಯಲಾಗಿದೆ. ಭೂಮ ಎಂದರೆ ಬಹಳ ದೊಡ್ಡದು ಎಂದರ್ಥ. ಭೂಮ ಎಂದರೆ ಬಹಳ ದೊಡ್ಡದು ಎಂದರ್ಥ. ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿದ ಮೇಲೂ ಇನ್ನೂ ಯಾವುದು ಅದಕ್ಕಿಂತಲೂ ಮಿಗಿಲಾದುದೋ, ಯಾವುದು ಆ ತತ್ವವು ತಾನೊಂದೇ ಆಗಿದ್ದು ಉಳಿದ ಎಲ್ಲವನ್ನೂ ತನ್ನಲ್ಲಿಯೇ ಅಡಕ ಮಾಡಿಕೊಂಡಿರುವುದೋ ಆ ವಸ್ತುವೇ ಭೂಮವು. ನಾವು ಹೇಳ್ತೀವಿ ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲ ಬ್ರಹ್ಮನಲ್ಲೇ ಇದೆ, ಬ್ರಹ್ಮ ಸೃಷ್ಟಿ. ಆ ಬ್ರಹ್ಮನಿಗಿಂತ ದೊಡ್ಡದು ಯಾವುದೂ ಇಲ್ಲ. ಅದಕ್ಕೋಸ್ಕರನೇ ಬ್ರಹ್ಮನನ್ನು ಭೂಮ ಅಂತ ಕರೀತಾರೆ. ಭೂಮ ವಿದ್ಯೆ ಅಂದರೆ ಬ್ರಹ್ಮವಿದ್ಯೆ, ಬ್ರಹ್ಮಜ್ಞಾನ. ಭೂಮವೆಂದರೆ ಬ್ರಹ್ಮವೇ. ಇದನ್ನೇ ಈಶಾವಾಸ್ಯೋಪನಿಷತ್ತಲ್ಲಿ ಈಶಾವಾಸ್ಯಮಿದಂ ಸರ್ವಂ ಯತ್ ಕಿಂಚತ್ ಜಗತ್ಯಾಂ ಜಗತ್ ಅಂದರೆ ಈ ಜಗತ್ತೆಲ್ಲವೂ ಈಶ್ವರನಿಂದ ಆವರಿಸಲ್ಪಟ್ಟಿದೆ ಅಂತ ಈಶಾವಾಸ್ಯೋಪನಿಷತ್ತು ಹೇಳುತ್ತೆ. ಅಂದರೆ ಈಶಾವಾಸ್ಯೋಪನಿಷತ್ತಿನಲ್ಲಿ ಹೇಳಿರ್ತಕ್ಕಂಥ ಈ ಜಗತ್ತೆಲ್ಲ ಈಶ್ವರಮಯ ಅಂದರೂ ಒಂದೇ. ಬೇರೆ ಉಪನಿಷತ್ತುಗಳಲ್ಲಿ ಕಠೋಪನಿಷತ್ತು, ಬೃಹದಾರಣ್ಯಕ ಉಪನಿಷತ್ತು ಮತ್ತು ಚಾಂದೋಗ್ಯೋಪನಿಷತ್ತು ಅಲ್ಲೆಲ್ಲ ಹೇಳಿರ್ತಕ್ಕಂಥ ಬ್ರಹ್ಮ ಸತ್ಯ, ಜಗತ್ ಮಿಥ್ಯ ಅಂತಾರೆ. ಬರೀ ಬ್ರಹ್ಮಮಯವಾಗಿದೆ ಈ ಜಗತ್ತೆಲ್ಲ, ಬ್ರಹ್ಮ ಸೃಷ್ಟಿ. ಆ ಬ್ರಹ್ಮನ ಬಗ್ಗೆ ತಿಳಿದುಕೊಳ್ತಕ್ಕಂಥದ್ದೇ ಭೂಮವಿದ್ಯೆ ಅಂತ ಈ ಉಪನಿಷತ್ತಲ್ಲಿ ತಿಳಿಸಿದೆ. ಆದ್ದರಿಂದ ಬ್ರಹ್ಮವಿದ್ಯೆ ಅಥವಾ ಆತ್ಮವಿದ್ಯೆ, ಇಲ್ಲಿ ಆತ್ಮವಿದ್ಯೆ ಅಂದರೂ ಒಂದೇ. ಅಂದರೆ ಬ್ರಹ್ಮನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನಾನೂ ಬ್ರಹ್ಮನೇ. ಅದಕ್ಕೆ ಶಂಕರಾಚಾರ್ಯರು ಹೇಳ್ತಾರೆ, ನೀನೇ ಬ್ರಹ್ಮ, ನಾನೇ ಬ್ರಹ್ಮ, ಅಹಂ ಬ್ರಹ್ಮ ಅಸ್ಮಿ. ಅದಕ್ಕೋಸ್ಕರ ಇಲ್ಲಿ ವ್ಯತ್ಯಾಸ ಇಲ್ಲ. ಬ್ರಹ್ಮನ ಬಗ್ಗೆ ತಿಳಿಯುವುದು, ಆತ್ಮನ ಬಗ್ಗೆ ತಿಳಿಯುವುದು ಎರಡೂ ಒಂದೇ. ಇಲ್ಲಿ ಬ್ರಹ್ಮಕ್ಕೂ ಆತ್ಮಕ್ಕೂ ವ್ಯತ್ಯಾಸ ಇಲ್ಲ. ಆತ್ಮವಿದ್ಯೆ ಅಂದರೂ ಒಂದೇ, ಬ್ರಹ್ಮವಿದ್ಯೆ ಅಂದರೂ ಒಂದೇ. ಅದಕ್ಕೆ ಇನ್ನೊಂದು ಪದ ಭೂಮ ಅಂದರೆ ಮಹಾ ದೊಡ್ಡದು, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಅದು ಯಾವುದೂ ಎಲ್ಲಕ್ಕಿಂತ ದೊಡ್ಡದಾಗಿರ್ತಕ್ಕಂಥದ್ದೇ ಬ್ರಹ್ಮ. ಅದನ್ನೇ ನಾವು ಭೂಮವಿದ್ಯೆ ಅಂತೀವಿ. ಇಲ್ಲಿ ಉಪನಿಷತ್ತುಗಳು ಗುರು ಶಿಷ್ಯ ಪರಂಪರೆಯ ಮೂಲಕ ಬೋಧಿಸಲ್ಪಡುವುದರಿಂದ ಗುರುಗಳಾದ ಸನತ್ಕುಮಾರರು ಮತ್ತು ಶಿಷ್ಯನಾದ ನಾರದ ಈ ನಾರದ ಸಂವಾದದ ಮೂಲಕ ಈ ಭೂಮವಿದ್ಯೆಯ ವಿವರಣೆಯನ್ನು ಕೊಡಲಾಗಿದೆ. ಎಲ್ಲ ಉಪನಿಷತ್ತುಗಳಲ್ಲಿನೂ ಗುರು ಶಿಷ್ಯ ಪರಂಪರೆಯಿಂದನೇ ಬೋಧನೆಗಳಿರುತ್ತೆ. ಒಬ್ಬ ಗುರು ಇರ್ತಾನೆ, ಒಬ್ಬ ಶಿಷ್ಯ ಇರ್ತಾನೆ. ಆ ಗುರುವು ಶಿಷ್ಯನಿಗೆ ಬೋಧಿಸ್ತಾರೆ. ಆ ಕಠೋಪನಿಷತ್ತಲ್ಲಿ ಯಮನು ಗುರುವು, ನಚಿಕೇತ ಶಿಷ್ಯ. ಅದಕ್ಕೆ ಶಂಕರಾಚಾರ್ಯರು ಏನು ಪ್ರಾರಂಭದಲ್ಲಿ ಕಠೋಪನಿಷತ್ತಿನ ವ್ಯಾಖ್ಯಾನದ ಪ್ರಾರಂಭದಲ್ಲಿ ಹೇಳ್ತಾರೆ, ಗುರು ಶಿಷ್ಯರಾದ ಯಮನಿಗೂ ನಚಿಕೇತನಿಗೂ ನಮಸ್ಕರಿಸಿ ನಾನು ಇದರ ವ್ಯಾಖ್ಯಾನವನ್ನು ಪ್ರಾರಂಭಿಸ್ತೀನಿ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ಗುರುವು ಮತ್ತು ಶಿಷ್ಯರು ಇಬ್ಬರು ಅಧಿಕಾರಿಗಳು. ಗುರುಗಳು ಬೋಧಿಸುವುದಕ್ಕೆ ಅಧಿಕಾರಿ, ಶಿಷ್ಯನು ತಿಳಿದುಕೊಳ್ಳುವುದಕ್ಕೆ ಅಧಿಕಾರಿ. ಹಾಗಾಗಿ ಇಲ್ಲಿ ಇಬ್ಬರೂ ಸಮಾನರೇ, ಯಾಕೆಂದರೆ ಇಬ್ಬರಿಗೂ ಅಧಿಕಾರ ಇದೆ. ಹಾಗೆ ಇಲ್ಲಿ ಗುರುವು ಸನತ್ಕುಮಾರರು, ಶಿಷ್ಯ ನಾರದ. ಈ ನಾರದರ ಪರಿಚಯ ನಮಗೆ ಗೊತ್ತಿದೆ. ನಾರದ ಅಂದ ತಕ್ಷಣ ನಮಗೆ ಗೊತ್ತಿರಿದೆ, ನಾವು ಪುರಾಣಗಳಲ್ಲೆಲ್ಲ ಓದಿದ್ದೀವಿ. ನಾರದ ಅಂದರೆ ಚಾಡಿಕೋರ, ತಂಟೆಗಳಿಡ್ತಾನೆ, ಎಲ್ಲಿ ಹೋದ್ರೂ ತಂಟೆಗಳೇ ಕೆಲಸ ಆಗ್ತಂದು ಅಂತ. ಆದರೆ ಉಪನಿಷತ್ತಲ್ಲಿ ನಾರದ ನಿಜವಾದ ಅರ್ಥವನ್ನೆಲ್ಲ ಹೇಳ್ತಾರೆ. ಭಗವಂತನ ಯೋಜನೆಯು ಸುಗಮವಾಗಿ ನಡೆಸಲು ಅತ್ಯಂತ ಶ್ರೇಷ್ಠವಾದ ಪಾತ್ರಧಾರಿ ನಾರದ. ಭಗವಂತನ ಯೋಜನೆ ಸುಗಮವಾಗಿ ನಡೆಯೋದಕ್ಕೆ ಮುಖ್ಯವಾದ ಪಾತ್ರಧಾರಿನೇ ನಾರದ. ಎಲ್ಲವನ್ನೂ ಸಮಾನವಾಗಿ ನೋಡುವುದು ನಾರದನ ಲಕ್ಷಣಗಳು ಹೇಳ್ತಾರೆ ಇಲ್ಲಿ. ಎಲ್ಲರನ್ನೂ ಸಮಾನವಾಗಿ ನೋಡುವುದು, ಸಮದರ್ಶಿತ್ವ, ಸತ್ಯವನ್ನೇ ನುಡಿಯುವುದು, ಮುಂದೆ ಬರುವ ವಿಪತ್ತುಗಳ ವಿಷಯಕ್ಕೆ ಸೂಚನೆಯನ್ನು ಕೊಡುವುದು, ವಿಷಯಗಳನ್ನು ಮರೆಮಾಚದೆ ಅವರವರಿಗೆ ಕೊಡುವುದು. ಹಾಗೆಯೇ
ಯಾರ್ಯಾರಿಗೆ ಸಂಬಂಧಪಟ್ಟ ವಿಷಯಗಳನ್ನು ಅವರವರಿಗೆ ತಿಳಿಸುವುದು, ಸದಾಕಾಲವು ಭಗವನ್ನಾಮ ಸಂಕೀರ್ತನೆ, ಇದು ನಾರನ ಗುಣಲಕ್ಷಣಗಳು ಅಂತ ನಮಗೆ ಈ ಇದರಿಂದ ಗೊತ್ತಾಗುತ್ತೆ, ನಮಗೆ ಚಾಂದೋಗ್ಯ ಉಪನಿಷತ್ತಿಂದ. ಅಂದರೆ ನಾರದನು ನಮ್ಮ ಪುರಾಣಗಳೆಲ್ಲ ಕೇಳಿದ್ದೀವಿ. ಯಯಾತಿ ಅಂತ ಒಬ್ಬ ರಾಜ ಇದ್ದ. ಆ ರಾಜ ವಿಶ್ವಾಮಿತ್ರರಿಗೆ ಯಾರೋ ಋಷಿಗಳಿಗೆ ಏನೋ ಅಪಚಾರ ಮಾಡಿದ್ದ. ಶ್ರೀರಾಮನಿಗೆ ಹೇಳಿದರು, ಶ್ರೀರಾಮ ಅವನು ಯಾರು, ನಾನು ತಕ್ಷಣ ವಧಿಸ್ತೀನಿ ಅಂತ. ನಾರದನಿಗೆ ಗೊತ್ತಾಯಿತು, ಇವನು ಯಯಾತಿ ಓಡ್ತಾ ಇದ್ದಾನೆ ರಾಮನಿಗೆ, ಏನು ಹೇಗೆ ಇವನು ರಕ್ಷಣೆ ಮಾಡೋದು? ಆಗ ಯಯಾತಿಗೆ ಹೇಳ್ತಾನೆ ನಾರದ, ಅಪ್ಪ ನೀನು ರಾಮನ ಹತ್ರ ಹೊರಟೋಗು, ಹೇಳಬೇಡ, ಅದು ಅದೇ ಬುದ್ಧಿವಂತಿಕೆ. ಯಾರು ನನ್ನನ್ನು ಸಾಯಿಸ್ತಾರೆ ಅಂತ ಹೇಳಬೇಡ, ನೀನು ಮೊದಲು ರಾಮನ ಹತ್ರ ಹೋಗು, ಮಾತು ತಗೋ, ಆಮೇಲೆ ನಿನಗೆ ರಕ್ಷಣೆ ಸಿಕ್ಕುತ್ತೆ ಅಂತ. ಇದು ಒಳ್ಳೆಯದ ಕೆಟ್ಟದ್ದ? ನಾರದನು ನಾವು ಮೇಲೆ ಆ ಥರ ನಮಗನ್ಸುತ್ತೆ. ಹಾಗೆ ರಾಮನ ಹತ್ರ ಹೋಗ್ತಾನೆ, ಶರಣಾಗ್ತಾನಾಗ್ತಾನೆ, ಆಗ ರಾಮನೇ ರಕ್ಷಿಸ್ತಾನೆ ಅವನ್ನ. ಆಮೇಲೆ ಕೃಷ್ಣಾವತಾರದಲ್ಲಿ ಗಯ ಅಂತ ಒಬ್ಬ ಅವನು ಕೃಷ್ಣನ ಭಕ್ತನೇ, ಮೇಲೆ ಹೋಗ್ತಾ ಇದ್ದವನು ಗಂಧರ್ವ, ತಾಂಬೂಲ ಹಾಕ್ಕೊಂಡು ಕೆಳಗಡೆ ಹೋಗಿದ. ಕೃಷ್ಣ ಧ್ಯಾನ ಮಾಡ್ತಾ ಇದ್ದ ನದಿಯಲ್ಲೇ, ಅದರಲ್ಲಿ ಬಿತ್ತು. ಕೃಷ್ಣನ ಕೋಪ ಬಂತು, ಚಕ್ರ ಕಳಿಸ್ದ. ಆವಾಗ ಓಡಿಸ್ಕೊಂಡು ಹೋಗ್ತಾ ಇದೆ. ಈ ಗೈಯನು ಓಡ್ತಾ ಇದ್ದಾನೆ. ಆಗ ನಾರದ ಕಾಣಿಸ್ಕೊಂಡು, ಏನಪ್ಪ ನಿನ್ನ ಕಷ್ಟ ಸ್ವಾಮಿ, ಹಿಂಗಾಗೋಗಿದೆ, ಚಕ್ರ ಬರ್ತಾ ಇದೆ, ನನ್ನ ತಲೆ ತೆಗೆದು ಬಿಡುತ್ತೆ, ಇದಕ್ಕೇನು ಮಾಡೋದು, ನೀವೇ ರಕ್ಷಣೆ ಮಾಡಬೇಕು. ಹಾಗಾದರೆ ಅರ್ಜುನನ ಹತ್ರ ಹೋಗಪ್ಪ, ಅರ್ಜುನನ ಹತ್ರ ಹೋಗಿ ಶರಣಾಗತಿ, ನೀನೇ ರಕ್ಷಣೆ ಮಾಡು. ಆಗ ಅರ್ಜುನ, ಯಾರಾದರೂ ಬರಲಿ, ನಾನು ರಕ್ಷಣೆ ಮಾಡ್ತೀನಿ. ಇದೆಲ್ಲ ಪುರಾಣಗಳಲ್ಲಿ ಬರುತ್ತೆ. ಅಂದರೆ ನಾರದನ ಪಾತ್ರ ಎಷ್ಟು ಪವಿತ್ರವಾಗಿರುತ್ತೆ ಅಂತ ನಮಗೆ ಇದರಿಂದ ಗೊತ್ತಾಗುತ್ತೆ. ಹೀಗಾಗಿ ಆ ನಾರದರದು ಒಂದು ಪವಿತ್ರವಾದ ಪಾತ್ರವನ್ನು ನಮಗೆ ಪುರಾಣಗಳಲ್ಲಿ ಎಲ್ಲ ಗೊತ್ತಾಗುತ್ತೆ. ಹಾಗೆ ಇವರ ಬಗ್ಗೆ ಗುರುಗಳಾದ ಸನತ್ಕುಮಾರರ ಬಗ್ಗೆ ಹೇಳ್ತಾರೆ ಇಲ್ಲಿ. ಈ ಮಹನೀಯರು ಸೃಷ್ಟಿಯ ಪ್ರಾರಂಭದಲ್ಲಿ ಬ್ರಹ್ಮನಿಂದ ನಿವೃತ್ತಿ ಧರ್ಮ ಪರಿಪಾಲನೆಗಾಗಿ ಮಾನಸ ದೃಷ್ಟಿಯ ಕ್ರಮದಿಂದ ಹೊರಬಂದವರು. ಬ್ರಹ್ಮ ಮಾನಸ ಪುತ್ರರು ಇವರು. ಬ್ರಹ್ಮನೇ ಸೃಷ್ಟಿ ಮಾಡಿದ ಸನತ್ಕುಮಾರರು. ಧರ್ಮಜ್ಞಾನ ವೈರಾಗ್ಯ ಬ್ರಹ್ಮವಿದ್ಯೆಗಳ ಭಂಡಾರವಾಗಿರುವವರು. ವೀತ ಶೋಕರು ಅಂದರೆ ಭಯವನ್ನು ಬಿಟ್ಟವರು, ಅವರಿಗೆ ಶೋಕ ಇಲ್ಲ, ಶೋಕವನ್ನು ಬಿಟ್ಟವರು. ಆತ್ಮರತರು ಅಂದರೆ ಆತ್ಮಜ್ಞಾನ ಹೊಂದಿರ್ತಕ್ಕಂಥವರು. ಯೋಗೀಶ್ವರರು ಆಗಿರ್ತಕ್ಕಂಥ ಇಂಥ ಗುರುವಿನ ಸನ್ನಿಧಿಗೆ ಒಮ್ಮೆ ನಾರದರು ಆಗಮಿಸಿ ತಮ್ಮ ಶೋಕವನ್ನು ತಿಳಿಸಿ ಅದಕ್ಕೆ ಪರಿಹಾರವಾದ ಆತ್ಮಜ್ಞಾನವನ್ನು ಬೋಧಿಸಲು ಪ್ರಾರ್ಥಿಸಿಕೊಂಡರು. ನಾರದ ಬಂದ, ಸ್ವಾಮಿ ನನಗೆ ಏನೋ ಶೋಕ ಆವರಿಸಿದೆ, ದುಃಖ ಸಂಕಟ, ಇದರ ಪರಿಹಾರಕ್ಕೆ ಆತ್ಮಜ್ಞಾನ ಅದಕ್ಕೆ ಪರಿಹಾರ ಅಂತ ನಿಮ್ಮಂಥವ್ರು ಹೇಳ್ತಾರೆ. ಅಂಥ ಆತ್ಮಜ್ಞಾನವನ್ನು ನೀವು ನನಗೆ ಬೋಧಿಸಬೇಕು ಅಂತ ನಾರದರು ಸನತ್ಕುಮಾರರ ಹತ್ರ ಹೇಳ್ಕೊತಾರೆ. ಅವರು ಹೀಗೆ ಹೇಳ್ತಾರೆ ನಾರದರು, ಮಹಾತ್ಮರೇ, ನಾನು ಅನೇಕ ವಿದ್ಯೆಗಳನ್ನು ಅಧ್ಯಯನ ಮಾಡಿದ್ದೇನೆ. 4 ವೇದಗಳು, ಪುರಾಣಗಳು, ಇತಿಹಾಸ, ದರ್ಶನಗಳು, ವೇದಾಂತ, ಯಂತ್ರ, ಮಂತ್ರಶಾಸ್ತ್ರಗಳು, ಗಾಂಧರ್ವ ವಿದ್ಯೆ, ವೈದ್ಯಶಾಸ್ತ್ರ, ಗಣಿತ, ವ್ಯಾಕರಣ, ಇವುಗಳ ಬಗ್ಗೆಲ್ಲ ನಾನು ಅಧ್ಯಯನ ಮಾಡಿದ್ದೇನೆ. ಆದರೆ ನನಗೆ ಮನಃಶಾಂತಿ ಇಲ್ಲ. ಶೋಕ ಮೋಹಗಳು ನನ್ನನ್ನು ಪೀಡಿಸುತ್ತಲೇ ಇವೆ. ಈ ಶೋಕ ಮೋಹಗಳಿಂದ ಪಾರಾಗಲು ಆತ್ಮಜ್ಞಾನದಿಂದ ಮಾತ್ರ ಸಾಧ್ಯ ಅಂತ ನಿಮ್ಮಂಥವರು ಹೇಳ್ತಾರೆ. ಹಾಗಾಗಿ ಆ ಆತ್ಮಜ್ಞಾನವನ್ನು ನನಗೆ ಬೋಧಿಸಿರಿ ಅಂತ ನಾರದನು ಸನತ್ಕುಮಾರರನ್ನು ಪ್ರಾರ್ಥಿಸ್ತಾರೆ. ಆಗ ಸನತ್ಕುಮಾರರು ಹೇಳ್ತಾರೆ, ಎಲೈ ನಾರದನೇ, ಇಲ್ಲಿಯವರೆಗೂ ನೀನು ತಿಳಿದಿರುವ ವಿದ್ಯೆಗಳೆಲ್ಲವೂ ಲೌಕಿಕ ವಿದ್ಯೆಗಳು, ಈಗ ಲೋಕ ಸಂಬಂಧಪಟ್ಟಿರ್ತಕ್ಕಂಥವು.
ಆ ವಿದ್ಯೆಗಳು ಮಾನವನಿಗೆ ಯಾವ ರೀತಿಯ ತೃಪ್ತಿಯನ್ನೂ ಕೊಡಲಾರವು ಹಾಗೂ ಸಂಶಯಗಳನ್ನು ಸಂಪೂರ್ಣವಾಗಿ ಕತ್ತರಿಸಲಾರವು. ಇದಕ್ಕೆ ಕಾರಣವೇನೆಂದರೆ ಅವು ಅನಾತ್ಮನನ್ನು ಅನ್ವೇಷಿಸುವ ವಿದ್ಯೆಗಳು, ಆತ್ಮನಿಗೆ ಸಂಬಂಧಪಟ್ಟ ವಿದ್ಯೆಗಳಲ್ಲ ಅವೆಲ್ಲ. ಹಾಗಾಗಿ ಜಗತ್ತೆಲ್ಲವೂ ಬ್ರಹ್ಮ ಸೃಷ್ಟಿಯಾಗಿರುವುದರಿಂದ ನೀನು ಕಲಿತಿರುವ ಎಲ್ಲ ವಿದ್ಯೆಗಳು ಬ್ರಹ್ಮ ಸೃಷ್ಟಿಯೇ ಆದರೂ ಅವು ಬ್ರಹ್ಮ ಸೃಷ್ಟಿನೇ. ಏನು ವೇದಗಳು, ಉಪನಿಷತ್ತುಗಳು, ವ್ಯಾಕರಣ ಇದೆಲ್ಲ ಇದೆಯಲ್ಲ ಅವು ಬ್ರಹ್ಮ ಸೃಷ್ಟಿನೇ. ಆದರೂ ಅವೇ ಸಂಪೂರ್ಣವಾಗಿ ಆತ್ಮಜ್ಞಾನದ ಮೂಲಗಳಲ್ಲ. ಅವು ಆ ಜ್ಞಾನ ಮಾರ್ಗದ ಒಂದು ಮೆಟ್ಟಲ್ ಅಷ್ಟೇ. ಅವು ಬೇಕು, ಅದ್ರ ಮೂಲಕನೇ ನಾವು ಮುಂದಕ್ಕೆ ಹೋಗಬೇಕು. ಹಾಗಾಗಿ ನೀನು ಅವುಗಳನ್ನು ತಿಳ್ಕೊಂಡಿರೋದ್ರಲ್ಲಿ ತಪ್ಪಿಲ್ಲ. ಅದಕ್ಕೋಸ್ಕರ ಅವೇ ಜ್ಞಾನ ಕೊಡುತ್ತೆ, ನಿನಗೆ ಮೋಕ್ಷ ಕೊಡುತ್ತೆ ಅಂತ ನಂಬಿಕೆ ಇಲ್ಲ. ಅದಕ್ಕೆ ಸನತ್ ಕುಮಾರರು ಮುಂದುವರಿದು ನಾರದರಿಗೆ ಹೀಗೆ ತಿಳಿಸ್ತಾರೆ. ನೀನು ಇಲ್ಲಿಯವರೆಗೂ ತಿಳಿದಿರುವ ವಿದ್ಯೆಗಳಲ್ಲಿ ಬ್ರಹ್ಮನ ವಿವಿಧ ನಾಮಗಳ ಪ್ರಸ್ತಾಪನೆ ಇದೆ. ಬೇರೆ ಬೇರೆ ಹೆಸರಿಂದ ಭಗವಂತನನ್ನು ನಾವು ಕರೀತೀವಿ. ಇದನ್ನೇ ನಾಮ ಬ್ರಹ್ಮೋಪಾಸನೆ ಅಂತೀವಿ. ಭಗವಂತನನ್ನು ವಿವಿಧ ನಾಮಗಳಿಂದ, ವಿವಿಧ ಹೆಸರುಗಳಿಂದ ಪೂಜೆ ಮಾಡ್ತಕ್ಕಂಥದ್ದು, ಉಪಾಸನೆ ಮಾಡ್ತಕ್ಕಂಥದ್ದು, ಅದನ್ನು ನಾಮ ಬ್ರಹ್ಮೋಪಾಸನೆ ಅಂತೀವಿ. ನಾರಾಯಣ, ಶಂಕರ, ಶಿವ, ಬ್ರಹ್ಮ, ಆತ್ಮ, ಅಕ್ಷರ. ಅಕ್ಷರ ಅಂದರೆ ನಾಶವಿಲ್ಲದವನು. ಇವೆಲ್ಲವೂ ವೇದ ಮೂಲವೇ ಆಗಿದೆ. ಇದೆಲ್ಲ ಜ್ಞಾನದ ಮೂಲನೇ. ಆ ಹೆಸರುಗಳೆಲ್ಲ ಭಗವಂತನ ಹೆಸರುಗಳು. ಈ ನಾಮಗಳೆಲ್ಲ ಹೆಸರುಗಳಿಗೆ ಮೂಲವಾದ ಶಬ್ದ ಬ್ರಹ್ಮವೇ ಜಗತ್ತಿನ ಸೃಷ್ಟಿಗೆ ಮೂಲ. ಇವೆಲ್ಲನೂ ಶಬ್ದದಿಂದ ಹುಟ್ಟಿರ್ತಕ್ಕಂಥವು. ಸೃಷ್ಟಿಗೆ ಮೂಲ ಯಾವುದು ಅಂದರೆ ಶಬ್ದವೇ. ಅದಕ್ಕೆ ಶಬ್ದ ಬ್ರಹ್ಮ ಅಂತ ಕರೀತೀವಿ. ಆದ್ದರಿಂದ ಶಬ್ದದ ಮೂಲವಾದ ವಾಕ್ಕನ್ನು ಅಂದರೆ ಮಾತನ್ನು ವಾಕು ಎಂಬ ಬ್ರಹ್ಮನಾಗಿ ಉಪಾಸನೆ ಮಾಡು. ನೀನು ಮುಂದಿನ ಕೆಲಸ ಏನಪ್ಪ ಅಂದರೆ ನಾಮ ಬ್ರಹ್ಮೋಪಾಸನೆ ಮಾಡಿದ್ದೀಯ. ಭಗವಂತನನ್ನು ಶಂಕರ, ಶಿವ, ವಿಷ್ಣು ಅಂತೆಲ್ಲ ಧ್ಯಾನ ಮಾಡಿದ್ದೀಯ. ಆದರೆ ಮುಖ್ಯವಾಗಿ ನಿನಗೆ ಬೇಕಾಗಿರ್ತಕ್ಕಂಥ ಈಗಿನ ಆ ಕರ್ತವ್ಯ ಏನು ಅಂತಂದರೆ ಮಾತನ್ನು ಅಂದರೆ ವಾಕ್ಕನ್ನು ಬ್ರಹ್ಮನಾಗಿ ಉಪಾಸನೆ ಮಾಡು. ಇದನ್ನೇ ವಾಕ್ ಬ್ರಹ್ಮೋಪಾಸನೆ ಅಂತ ಈ ಉಪನಿಷತ್ತಲ್ಲಿ ಹೇಳಿದ್ದಾರೆ. ವಾಕ್ ಬ್ರಹ್ಮೋಪಾಸನೆ ಅಂದರೆ ವಾಕ್ಕನ್ನು ಬ್ರಹ್ಮನೆಂದು ತಿಳಿದು ಉಪಾಸನೆ ಮಾಡುವುದು. ಇಲ್ಲಿ ಉಪಾಸನೆ ಅಂದರೆ ಏನು ಅಂತ ನಾವು ತಿಳ್ಕೋಬೇಕು. ಉಪಾಸನೆ ಎಂದರೆ ಪೂಜೆ, ವ್ರತ, ನಿಯಮ ಇವುಗಳಲ್ಲ. ಇವುಗಳಿಗಿಂತಲೂ ವಿಶೇಷವಾದದ್ದು ಸದಾ ಧ್ಯಾನಿಸುವುದು, ಚಿಂತನೆ ಮಾಡ್ತಕ್ಕಂಥದ್ದು. ಉಪಾಸನೆ ಅಂದರೆ ಜೀವನದ ಹೆಜ್ಜೆ ಹೆಜ್ಜೆಗೂ ಧ್ಯಾನಿಸ್ತಕ್ಕಂಥದ್ದು, ಅದರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು. ಅದನ್ನು ಉಪಾಸನೆ ಅಂತೀವಿ. ವಾಕ್ಯ ನಾಮಕ್ಕಿಂತ ಹೆಚ್ಚಿನದು. ನಾರಾಯಣ, ಶಿವ, ಶಂಕರ, ಆತ್ಮ, ಬ್ರಹ್ಮ ಈ ಹೆಸರುಗಳಿಗಿಂತಲೂ ವಾಕ್ಯ ಅಂದರೆ ನೀನಾಡುವ ಮಾತು ಅತಿ ಶ್ರೇಷ್ಠವಾಗಿರಬೇಕು. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ವಾಕು. ಅದಕ್ಕೆ ಮಾತನ್ನೇ ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು. ವಾಕ್ಯ ವೇದಗಳನ್ನು ತಿಳಿಸುತ್ತದೆ. ವೇದಗಳೆಲ್ಲ ಇರ್ತಕ್ಕಂಥದ್ದೇನು? ವೇದಗಳಲ್ಲಿ ಬರ್ತಕ್ಕಂಥದ್ದು ಎಲ್ಲ ಮಾತಿನ ರೂಪದಲ್ಲೇ. ಮಾತಿನ ರೂಪದಲ್ಲೇ ವೇದಗಳ, ಉಪನಿಷತ್ತುಗಳ, ಭಗವದ್ಗೀತೆ, ಭಾಗವತ ನೀವೆಲ್ಲಾದರೂ ಹುಡುಕಿದ್ರೂ ಮಾತಿನ ಮೂಲಕನೇ ವಿಷಯ ಇರೋದು. ಹಾಗಾಗಿ ಮಾತನ್ನು, ನೀನಾಡುವ ಮಾತನ್ನು ಅಂದರೆ ವಾಕ್ಕನ್ನು ಬ್ರಹ್ಮವೆಂದು ಪರಿಗಣಿಸಿ ನೀನು ವಾಕ್ ಬ್ರಹ್ಮೋಪಾಸನೆಯನ್ನು ಮಾಡಬೇಕು. ಇಲ್ಲಿ ವಾಕ್ ಇಲ್ಲದಿದ್ದರೆ, ಮಾತಿಲ್ಲದಿದ್ದರೆ ಏನಾಗುತ್ತೆ? ಧರ್ಮವಾಗಲಿ, ಸತ್ಯವಾಗಲಿ ಅಥವಾ ಸುಳ್ಳಾಗಲಿ ತಿಳಿಯಲು ಬರುವುದಿಲ್ಲ. ನಾವೇನಾದ್ರು ವಿಷಯ ತಿಳಿಬೇಕಾದ್ರೆ ಯಾವುದರ ಮೂಲಕ? ಮಾತಿನ ಮೂಲಕ. ಅದಕ್ಕೋಸ್ಕರ ಆ ಮಾತೇ ಬ್ರಹ್ಮ. ವಾಕ್ಯ ಎಲ್ಲವನ್ನೂ ತಿಳಿಸುತ್ತದೆ. ಆದ್ದರಿಂದ ವಾಕ್ಕನ್ನು ಬ್ರಹ್ಮವೆಂದು ಉಪಾಸನೆ ಮಾಡು. ಈಗ ನೀನು ತಿಳ್ಕೊಂಡಿರ್ತಕ್ಕಂಥ ಎಲ್ಲ ವಿಷಯಗಳು, ವೇದ, ಉಪನಿಷತ್ತುಗಳು ಅವೆಲ್ಲ ಇದೆ. ಅದರ ಜೊತೆಗೆ ನೀನು ನಿನ್ನ ವಾಕ್ಯ ಬ್ರಹ್ಮ ಅಂತ ತಿಳಿದು
ಅಂದರೆ ಪ್ರತಿ ಕ್ಷಣ ನೀನು ಮಾತನಾಡುವ ಮಾತು ಬ್ರಹ್ಮ ಅಂತ ತಿಳಿದು ಉಪಾಸನೆ ಮಾಡು. ಹೀಗೆ ವೇದಗಳು, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು, ಭಗವದ್ಗೀತೆ, ಇತಿಹಾಸ, ಪುರಾಣಗಳು ಇವೆಲ್ಲ ವಾಗ್ದೇವಿಯ ಸಂಸಾರ ಅಂತಾರೆ. ವಾಗ್ದೇವಿಗೂ ಒಂದು ಸಂಸಾರ ಇದೆ ಅಂತೆ. ಅವ್ಯಾವು ಅಂದರೆ ಆ ಸಂಸಾರದಲ್ಲೇ ಬರ್ತಕ್ಕಂಥ ಸದಸ್ಯರು ಯಾರು ಅಂದರೆ ವೇದಗಳು, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು, ಭಗವದ್ಗೀತೆ, ಇತಿಹಾಸ, ಪುರಾಣಗಳು ಇವೆಲ್ಲ ವಾಗ್ದೇವಿಯ ಸಂಸಾರ. ವೇದಗಳ ಸಾರ ಸಂಗ್ರಹವೇ ಉಪನಿಷತ್ತು. ಇಲ್ಲಿ ವಿವರಣೆ ಇದೆ. ಉಪನಿಷತ್ತು ಅಂದರೆ ವೇದಗಳ ಸಾರ ಸಂಗ್ರಹ, ಉಪನಿಷತ್ತುಗಳ ಸಾರ ಸಂಗ್ರಹವೇ ಭಗವದ್ಗೀತೆ. ಉಪನಿಷತ್ತುಗಳ ಸಾರ ಎಲ್ಲ ಕೂಡ ಹಾಕಿದ್ರೆ ಏನೋದು ಅಂದರೆ ಭಗವದ್ಗೀತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ವಾಕ್ಕನ್ನು ತಪಸ್ಸು ಎಂದು ವಿವರಿಸಿ ಬೋಧಿಸಿದ್ದಾನೆ. ಅಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಮಾತಿನ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ವಾಕ್ಕನ್ನು ಅದು ಹೇಗಿರಬೇಕು? ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಂ ಹಿತಂ ಚಯೇತ್ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪ ಉಚ್ಯತೆ. ವಾಕ್ಕನ್ನು ತಪಸ್ಸೆಂದು ಆಚರಿಸಬೇಕು ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಅನುದ್ವೇಗಕರಂ, ನಾವು ಮಾತಾಡೋ ಮಾತು ಉದ್ವೇಗರಹಿತವಾಗಿರಬೇಕು, ಯಾರಿಗೂ ಕೋಪವನ್ನಾಗಲಿ ನೋವನ್ನಾಗಲಿ ತರಿಸುವಂಥ ಮಾತಾಗಿರಬಾರ್ದು. ಸತ್ಯಂ, ಅದು ಸತ್ಯವಾಗಿರಬೇಕು, ಹಿತವಾಗಿರಬೇಕು, ಸತ್ಯವಾದರೂ ಕಟುವಾಗಿರಬಾರ್ದು. ಹಿತಂ ಮತ್ತು ಪ್ರಿಯಂ, ಪ್ರಿಯವಾಗಿರಬೇಕು. ಸ್ವಾಧ್ಯಾಯಾಭ್ಯಸನಂಚೈವ, ಇದನ್ನು ಹೇಗೆ ಸಾಧಿಸುವುದು? ಸ್ವಾಧ್ಯಾಯದಿಂದ, ಅಂದರೆ ನಾವು ಅಧ್ಯಯನ ಮಾಡಿ ವೇದಗಳು, ಉಪನಿಷತ್ತುಗಳು, ಭಗವದ್ಗೀತಾ ಅಂತ ಗ್ರಂಥಗಳನ್ನು ಅಥವಾ ಇಂತಹ ಕಡೆ ಕೇಳಿ ನಾವು ಅಭ್ಯಾಸ ಮಾಡಬೇಕು. ಅದನ್ನು ಕೃಷ್ಣ ಪರಮಾತ್ಮ ವಾಂಗ್ಮಯ ತಪಸ್ಸು, ಮಾತಿನಿಂದ ಮಾಡುವ ತಪಸ್ಸು ಅಂತ ಹೇಳಿದ್ದಾರೆ. ಹಾಗಾಗಿ ಆ ಮಾತನ್ನು ನಾವು ಭಗವಂತನೆಂದು ಉಪಾಸನೆ ಮಾಡಬೇಕು, ಬ್ರಹ್ಮ ಎಂದು ಉಪಾಸನೆ ಮಾಡಬೇಕು. ಇದನ್ನೇ ಮುಂದೆ ಬಂದಿರತಕ್ಕಂಥ ಏನು ಭಗವದ್ಗೀತೆಯ ನಂತರ ಬಂದಿರತಕ್ಕಂಥ ಶರಣ ಸಾಹಿತ್ಯ, ಆಮೇಲೆ ದಾಸ ಸಾಹಿತ್ಯ, ಅಲ್ಲೆಲ್ಲ ಈ ಮಾತನ್ನು ಬ್ರಹ್ಮ ಅಂತಲೇ ಪರಿಗಣಿಸಿದ್ದಾರೆ. ಅದಕ್ಕೆ ವಚನ ವಾಂಗ್ಮಯದಲ್ಲಿ ಇವರು ಹೇಳ್ತಾರೆ, ಬಸವಣ್ಣನವರು, ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಮಗೆ ಗೊತ್ತಿದೆ ಇದೆಲ್ಲ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ಅಂತಾರೆ ಬಸವಣ್ಣನವರು. ನಾವು ಮಾತಾಡಿದ್ರೆ ಮುತ್ತಿನ ಹಾರದ ಥರ ಇರಬೇಕು, ಸ್ಫಟಿಕದ ಶಲಾಕೆ, ಸ್ಫಟಿಕೆ ಅಂದರೆ ಭಾಳ ಶುದ್ಧ ವಸ್ತು, ಆ ಥರ ಇರಬೇಕು, ಭಗವಂತ ಮೆಚ್ಚೋ ಥರ ಇರಬೇಕು. ಇದನ್ನು ಅಲ್ಲಮಪ್ರಭುಗಳು ಹೇಳ್ತಾರೆ, ಮಾತೆಂಬುದು ಜ್ಯೋತಿರ್ಲಿಂಗ, ಮಾತೆ ಲಿಂಗ, ಮಾತೆ ಪರಮೇಶ್ವರ. ಹಾಗಾಗಿ ನೀನು ಮಾತನ್ನು ಭಗವಂತನೆಂದು ಬ್ರಹ್ಮನೆಂದು ಉಪಾಸನೆ ಮಾಡಬೇಕು. ಅಂದರೆ ಹೇಗೆ ನಾವು ಉಪಾಸನೆ ಮಾಡುವುದಂದರೆ, ನಾವು ಮಾತನಾಡುವ ಮಾತು ಪ್ರತಿ ಕ್ಷಣವೂ ಭಗವಂತನ ಮೆಚ್ಚೋ ಹಾಗಿರ್ತೀಯಾ? ಎಲ್ಲೂ ಎಡವಟ್ಟಾಗ್ತಾ ಇಲ್ವಾ? ಅಸತ್ಯ ಬರ್ತಾ ಇಲ್ವಾ? ಸತ್ಯದಿಂದ ನಾನು ಮಾತಾಡ್ತಾ ಇದ್ದೀನಾ? ಇದನ್ನೇ ವಾಗುಪಾಸನೆ ಅಂತಾರೆ ಇಲ್ಲಿ. ಹಾಗಾಗಿ ಮಾತೆಂಬುದು ಜ್ಯೋತಿರ್ಲಿಂಗ, ಮಾತೇ ಭಗವಂತ, ವಾಕ್ಯೇ ಭಗವಂತ, ಬ್ರಹ್ಮ ಈಶ್ವರ, ವಾಕ್ಯೇ ಎಲ್ಲ. ಹೀಗೆ ನಾವು ಆಡುವ ಮಾತು ವಾಗ್ದೇವಿ ಎಂದು, ಬ್ರಹ್ಮ ಎಂದು ನಾವು ತಿಳಿಯಬೇಕು. ವಾಕ್ಕನ್ನು ಬ್ರಹ್ಮವೆಂದು ತಿಳಿದುಕೊಂಡು ನಾರದರು ಸನತ್ಕುಮಾರರನ್ನು ಮತ್ತೆ ಕೇಳ್ತಾರೆ, ವಾಕು ಸರಿ, ಅದನ್ನು ನಾನು ಸರಿ ಮಾಡಿಕೊಡ್ತೀನಿ, ಬ್ರಹ್ಮ ಅಂತ ಉಪಾಸನೆ ಮಾಡ್ತೀನಿ, ಅದಕ್ಕಿಂತಲೂ ಮಹತ್ವಪೂರ್ಣವಾದ ತತ್ವವು ಯಾವುದಾದರೂ ಇದೆಯೇ? ಇನ್ನೊಂದು ಪ್ರಶ್ನೆ ಕೇಳ್ತಾನೆ ನಾರದ. ಹೌದು ಸ್ವಾಮಿ, ನೀವು ಹೇಳಿದ್ದು ಸರಿ, ಅದು ನನಗೆ ಇಲ್ಲಿವರೆಗೂ ಸರಿಯಾದ ವ್ಯವಸ್ಥಿತವಾದ ರೀತಿಯಲ್ಲಿ ಅರ್ಥ ಆಗಲಿಲ್ಲ. ಇನ್ನು ಮುಂದೆ ನಾನು ವಾಕ್ಕನ್ನು ಬ್ರಹ್ಮ ಅಂತ ಉಪಾಸನೆ ಮಾಡ್ತೀನಿ, ಅದಕ್ಕಿಂತ ಶ್ರೇಷ್ಠವಾದ್ದು ಇನ್ಯಾವುದಾದ್ರೂ ಇದೆಯೇ ಅಂತ ನಾರದರು ಸನತ್ ಕುಮಾರರನ್ನು ಪ್ರಶ್ನೆ ಮಾಡ್ತಾರೆ.
ಅವ್ರು ಹೇಳ್ತಾರೆ ಇದೇ ಅದೇ ಮನಸ್ಸು ಅನ್ನುವ ತತ್ವ. ನೋಡಪ್ಪ, ಮಾತಿಗಿಂತ ಮನಸ್ಸು ಇನ್ನೂ ಶ್ರೇಷ್ಠವಾದ್ದು. ಆ ಮನಸ್ಸನ್ನು ನೀನು ಬ್ರಹ್ಮನೆಂದು ಉಪಾಸನೆ ಮಾಡಬೇಕು. ಅದನ್ನೇ ಮನೋಬ್ರಹ್ಮೋಪಾಸನೆ ಅಂತ ಇಲ್ಲಿಗೆ ಹೇಳ್ತಾರೆ. ಬ್ರಹ್ಮೋಪಾಸನೆ, ಮನಸ್ಸನ್ನು ಬ್ರಹ್ಮನೆಂದು ತಿಳಿದು ಉಪಾಸನೆ ಮಾಡುವುದು. ಮನಸ್ಸೇ ಬ್ರಹ್ಮ. ಇದನ್ನು ಅರ್ಥೈಸಲು ಉಪನಿಷತ್ತಲ್ಲಿ ಒಂದು ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಈ ಮಾತುಗಳ ಈ ಮನಸ್ಸನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳುವುದು, ಮನಸ್ಸಿನಲ್ಲಿ ಏನೇನಿರುತ್ತೆ ಅಂದರೆ, ಇಲ್ಲಿ ಒಂದು ದೃಷ್ಟಾಂತ ಹೇಳಿದ್ದಾರೆ. ಕೆಲವು ದೇವತಾ ವಿಗ್ರಹಗಳನ್ನು ಒಂದು ಸಂಪುಟದಲ್ಲಿಟ್ಟು, ಬೇರೆ 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 ದೇವತೆಗಳ ವಿಗ್ರಹಗಳನ್ನು ಸಂಪುಟ ಅಂದರೆ ಒಂದು ಪೆಟ್ಟಿಗೆನಲ್ಲಿ ಇಟ್ಟುಬಿಟ್ಟು ಅದನ್ನು ಪೂಜೆ ಮಾಡಿದರೆ ನಮಗೇನು ಲಾಭ? ಎಲ್ಲ ದೇವತೆಗಳಿಗೂ ಒಂದೇ ಸಲ ಅರ್ಚನೆ ಮಾಡ್ದಂಗಾಗುತ್ತೆ. ಕೆಲವರು ಮಾಡ್ತಾರಂತೆ, ಆ ದೇವ್ರ ಗುಡಿನಲ್ಲಿ ಇಟ್ಟುಬಿಟ್ಟು ಎಲ್ಲ ದೇವತೆಗಳನ್ನು ಒಂದೇ ಸಲ ಒಂದು ಕಡ್ಡಿ ತಿರುಗಿಸಿಬಿಟ್ರೆ ಇದು ಅಂದರೆ ಇದರಲ್ಲಿ ಏನೋ ಅರ್ಥ ಇದೆ. ಬೇರೆ 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 ಸಲ ಹೇಳೋಕೆ ಮೊದಲು ಎಲ್ಲ ದೇವತೆಗಳ ವಿಗ್ರಹಗಳು ಆ ಥರ ಸರ್ವ ದೇವತೆಗಳನ್ನು ಪೂಜಿಸಿದಂತಾಗುತ್ತಂತೆ ಹಂಗೆ ಮಾಡಿದರೆ. ಹಾಗೆಯೇ ನಮ್ಮ ಮನಸ್ಸು ಸರ್ವ ಯೋಚನೆಗಳ ಖಜಾನೆ. ಆ ದೇವತೆಗಳು ಪೆಟ್ಟಿಗೆನಲ್ಲಿ ಆಗಿರ್ತಾರೆ, ಹಾಗೆ ನಮ್ಮ ಮನಸ್ಸಿದೆಯಲ್ಲ ಸರ್ವ ಯೋಚನೆಗಳ ಖಜಾನೆ. ಎಲ್ಲ ಯೋಚನೆಗಳು ನಮ್ಮ ಆ ಮನಸ್ಸು ಅದು ಎಷ್ಟಿದೆಯೋ, ಎಷ್ಟು ದೊಡ್ಡದೋ ಗೊತ್ತಿಲ್ಲ ನಮಗೆ, ಅಥವಾ ಎಷ್ಟು ಚಿಕ್ಕದೋ, ಆದರೂ ಕೂಡ ನಮ್ಮ ಎಲ್ಲ ಯೋಚನೆಗಳು ಸೃಷ್ಟಿಯಾಗ್ತಕ್ಕಂಥದ್ದು ನಮ್ಮ ಮನಸ್ಸೇ. ಅದಕ್ಕೆ ಮನಸ್ಸು ಯೋಚನೆಗಳ ಖಜಾನೆ. ಯಾವಾಗ ಏನು ಬೇಕಾದರೂ ನಮ್ಮ ಮನಸ್ಸಿನಿಂದ ಹೊರತೆಗೆಯಬಹುದು. ಉದಾಹರಣೆ, ನಾನು ಋಗ್ವೇದವನ್ನು ಅಧ್ಯಯನ ಮಾಡಬೇಕು ಅಂದುಕೊಂಡ್ರೆ ತಕ್ಷಣ ಏನು ಬರುತ್ತೆ? ವೇದಗಳ ಹೆಸರು ಜ್ಞಾಪಕ ಬರುತ್ತೆ. ಆಮೇಲೆ ಒಂದು ಯಾವ ವೇದ ಏನು ಹೇಳುತ್ತೆ, ವೇದ ಅಂದರೆ ಅರ್ಥ ಏನೋ, ಅದನ್ನು ಯಾರು ಹೇಳಿದರು, ಇದೆಲ್ಲ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಹಾಗೆ ಯಾವುದೋ ಒಂದು ಪದಾರ್ಥವನ್ನು ಕೊಳ್ಳಬೇಕು ಅಂದ್ಕೊಂಡ ತಕ್ಷಣ ಆ ಪದಾರ್ಥಗಳೆಲ್ಲ ಹೆಸರುಗಳೆಲ್ಲ ಅವೆಲ್ಲಿ ಸಿಕ್ಕುತ್ತೆ, ಎಷ್ಟು ದುಡ್ಡಾಗುತ್ತೆ, ಎಲ್ಲ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಅದಕ್ಕೋಸ್ಕರ ಮನಸ್ಸು ನಮ್ಮ ಯೋಚನೆಗಳ ಖಜಾನೆ. ಅದಕ್ಕೋಸ್ಕರ ಆದ್ದರಿಂದ ನಮ್ಮ ಕಾಮಕರ್ಮಗಳು, ಪ್ರವೃತ್ತಿ ನಿವೃತ್ತಿಗಳು, ಧರ್ಮಾಧರ್ಮಗಳು ಎಲ್ಲವೂ ಮೊದಲು ಮನಸ್ಸಿನಲ್ಲಿ ಹುಟ್ಟುತ್ತವೆ. ಧರ್ಮ ಅಧರ್ಮ, ಕೆಟ್ಟದ್ದು ಒಳ್ಳೆಯದು ಎಲ್ಲ ನಮ್ಮ ಮನಸ್ಸಿನಲ್ಲೇ ಹುಟ್ಟುತ್ತೆ. ನಂತರ ನಿಜರೂಪವನ್ನು ಪಡೆದುಕೊಳ್ಳುತ್ತವೆ. ಮೊದಲು ಮನಸ್ಸಿನಲ್ಲಿ ಬಂದು ಆಮೇಲೆ ಅದು ಕರ್ತವ್ಯ ರೂಪದಲ್ಲಿ ಬರುತ್ತೆ. ಹಾಗೆ ಈ ಜಗತ್ತು ಸೃಷ್ಟಿಯಾಗಿದ್ದೇ ಅಸಲಿಗೆ ಬ್ರಹ್ಮನ ಮನಸ್ಸಿನಿಂದ. ಜಗತ್ತೆಲ್ಲ ಸೃಷ್ಟಿಯಾಗಿದ್ದೇ ಬ್ರಹ್ಮನ ಮನಸ್ಸಿನಿಂದ. ಆದ್ದರಿಂದ ಮನಸ್ಸೇ ಬ್ರಹ್ಮ, ಮನಸ್ಸೇ ಈಶ್ವರ, ಮನಸ್ಸೇ ಪ್ರಭುವು. ಒಂದು ವಿಶೇಷವಾದ ಎಚ್ಚರಿಕೆ ಏನೆಂದರೆ, ಮನಸ್ಸನ್ನು ಇಂದ್ರಿಯಗಳ ಕಡೆಗೆ ಆಕರ್ಷಿಸದಂತೆ ಎಚ್ಚರ ವಹಿಸುವುದು. ಇಲ್ಲಿ ಒಂದು ಎಚ್ಚರಿಕೆ ಕೊಡ್ತಾರೆ. ಈ ಮನಸ್ಸನ್ನು ಇಂದ್ರಿಯಗಳ ಕಡೆಗೆ ಆಕರ್ಷಣೆ ಮಾಡಿಕೊಳ್ಳದಂತೆ ನಾವು ಎಚ್ಚರ ವಹಿಸಬೇಕು. ಇದು ಒಂದು ಎಚ್ಚರಿಕೆ. ಹೀಗೆ ಮನಸ್ಸನ್ನು ಕೆಳದರ್ಜೆಗೆ ಇಳಿಯದಂತೆ ಎಚ್ಚರ ವಹಿಸುವುದು ಮತ್ತು ಅದನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ಪ್ರಯತ್ನಿಸುವುದು ಅತಿ ಮುಖ್ಯವಾದ್ದು. ನಾವು ತಿಯಾಸಫಿ ವಾಂಗ್ಮಯದಲ್ಲಿ ಇದರ ಬಗ್ಗೆ ಕೆಳಮನಸ್ಸು, ಮೇಲ್ಮನಸ್ಸು, ಕೆಳಮನಸ್ಸು ಯಾವಾಗಲೂ ಕಾಮಲೋಕದ ಕಡೆ ಎಳೀತಾ ಇರುತ್ತೆ. ಅದೇ ಮೇಲ್ಮನಸ್ಸು ಬುದ್ಧಿಲೋಕದ ಕಡೆ ಎಳೀತಾ ಇರುತ್ತೆ. ಬುದ್ಧಿಲೋಕದ ಕಡೆ ತಗೊಂಡು ಹೋಗೋದಕ್ಕೆ ನಾವು ಮನಸ್ಸನ್ನು ಯಾವಾಗಲೂ ಎಚ್ಚರಗೊಳಿಸಬೇಕು ಅಂತಕ್ಕಂಥದ್ದು. ಹಾಗೆ ಆತ್ಮವಿದ್ಯೆಯ ಸಂಸ್ಕಾರ ವಿದ್ಯೆ ಹಿಂದಿನ ಕಾಲದ ಋಷಿಮುನಿಗಳು ತಮ್ಮ ಮನಸ್ಸನ್ನು ಹೇಗೆ ನಿಗ್ರಹದಲ್ಲಿಟ್ಕೊಂಡಿದ್ರು ಅಂತ ಇಲ್ಲಿ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಜನರ ಮನಸ್ಸು ಹೇಗಿತ್ತು ಅನ್ನೋದರ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಇದರಿಂದ ಮನೋಬ್ರಹ್ಮದ ಮಹಿಮೆಯು ತಿಳಿದು ಬರುತ್ತದೆ. ಮನೋಬ್ರಹ್ಮದ ಮಹಿಮೆ ಏನು? ನಾವು ಋಷಿಮುನಿಗಳ ಕಾಲವನ್ನು ವಿಚಾರ ಮಾಡಿದರೆ ಆಗ ಅವರೂ ಸಹ ನಮ್ಮಂತೆಯೇ ದೇಹದಾರಿಗಳು. ಅವರು ಕೂಡ ನಮ್ಮಂತೆ ದೇಹ ಮನಸ್ಸು ಎಲ್ಲ ಇದ್ದವರೇ. ಆದರೂ ಸಹ ನಮ್ಮಂತೆಯೇ
ದೇಹದಾರಿಗಳು, ಹಸಿವು ಬಾಯಾರಿಕೆಗಳು, ಜನನ ಮರಣಗಳು ಅವ್ರಿಗೂ ಇದ್ದವು, ಅವರಿಗೂ ಆಸೆ ಆಕಾಂಕ್ಷೆಗಳು ಇದ್ದವು. ಆದರೆ ಅವರು ಮಹನೀಯರುಗಳು ತಮ್ಮ ತಪೋ ಧ್ಯಾನ ಸಮಾಧಿ ಆ ಸಾಧನಗಳಿಂದ ಅಂತಃಕರಣವನ್ನು ಬಹಳ ಸ್ವಚ್ಛವಾಗಿಟ್ಟುಕೊಂಡಿದ್ದರು. ಏನು ಅಂತಃಕರಣ, ಇಂಟ್ಯೂಷನ್ ಅಂತ ಹೇಳ್ತೀವಿ, ಅದನ್ನು ಬಹಳ ಶುದ್ಧಿಯಾಗಿಟ್ಟುಕೊಂಡಿದ್ದರು. ಮನಸ್ಸಿಗೂ ಅದಕ್ಕೂ ಸಂಬಂಧ ಇದೆ. ಹಾಗಾಗಿ ಆ ಕಾಲದಲ್ಲಿ ಯಂತ್ರಗಳ ಸಹಾಯವಿಲ್ಲದೆ ದೂರ ಶ್ರವಣ ದರ್ಶನ ಲೋಕಾಂತರಗಳ ಗಮನ ಅವರಿಗೆ ಇತ್ತು. ಎಲ್ಲಿ ಬೇಕಾದರೂ ಹೋಗ್ತಾ ಇದ್ದರು, ಏನು ಬೇಕಾದರೂ ಚಿಂತನೆಯನ್ನು ಮಾಡ್ತಾಯಿದ್ರು. ಅವರು ಅವರು ಶಾಪಗ್ರಸ್ತರು, ಶಾಪವನ್ನು ಕೊಡ್ತಾಯಿದ್ರು, ಅನುಗ್ರಹವನ್ನು ಕೊಡ್ತಾಯಿದ್ರು. ಎರಡೂ ಸಾಮರ್ಥ್ಯಗಳು ಅವರಿಗಿದ್ದವು. ದೇವತೆಗಳನ್ನು ಕೂಡ ತಮ್ಮ ಮನೋಬಲದಿಂದ ತಾವಿದ್ದ ಕಡೆಗೆ ಬರಮಾಡಿಕೊಳ್ಳುತ್ತಿದ್ದರು. ಎಷ್ಟರ ಮಟ್ಟಿಗೆ ಸಾಧನೆ ಮಾಡಿದರು ಅಂದರೆ ದೇವತೆಗಳೇ ಅವರ ಹತ್ರ ಬರುವಷ್ಟರ ಮಟ್ಟಿಗೆ ಅವರು, ಅದಕ್ಕೆಲ್ಲ ಕಾರಣ ಅವರ ಶುದ್ಧವಾದ ಮನಸ್ಸೇ. ಹಾಗೆ ತಾವಿಲ್ಲದ ಕಡೆಗೆ ದೇವತೆಗಳನ್ನು ಕೂಡ ಬರಮಾಡಿಕೊಡ್ತಾ ಇದ್ದರು. ಮತ್ತು ಋಗ್ವೇದಾದ ಶಾಸ್ತ್ರಗಳನ್ನೆಲ್ಲ ಅವರು ಕಂಡುಹಿಡಿದಿದ್ದರು. ವೇದಾಂಗಗಳು, ದರ್ಶನ ಇತ್ಯಾದಿ ಪುರಾಣಗಳು, ಧರ್ಮಶಾಸ್ತ್ರಗಳು ಇಂತಹ ವಿದ್ಯೆಗಳನ್ನೆಲ್ಲ ಅವರು ರಚಿಸಿದರು. ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ನೀತಿಶಾಸ್ತ್ರ, ಸಮಾಜಶಾಸ್ತ್ರ ಅವುಗಳನ್ನೆಲ್ಲ ಬರೆದು ನಮಗೆ ಕೊಟ್ಟಿದ್ದಾರೆ. ಸತ್ಯ, ಧರ್ಮ, ದಯೆ, ಸಹನೆ, ಶಾಂತಿ, ದಾನ, ತ್ಯಾಗ, ಸನ್ಯಾಸ ಇವುಗಳನ್ನು ಆದರ್ಶವಾಗಿ ಎತ್ತಿ ಹಿಡಿದಿರ್ತಕ್ಕಂಥ ಋಷಿಮುನಿಗಳ ಕಾಲ. ಅದಕ್ಕೋಸ್ಕರ ಇವರಿಗೆಲ್ಲ ಕಾರಣ ಏನಂದರೆ ಅವರು ಮನಸ್ಸನ್ನು ಬ್ರಾಹ್ಮಣನೆಂದು ಉಪಾಸನೆ ಮಾಡಿದ್ದೇ ಇದಕ್ಕೆ ಕಾರಣ. ಮನಸ್ಸನ್ನು ನಿಯಂತ್ರಣದಲ್ಲಿದ್ದುಕೊಂಡು ಮನಸ್ಸೇ ಭಗವಂತ ಅಂತ ಚಿಂತನೆ ಮಾಡಿದ್ದರಿಂದ ಇಷ್ಟೆಲ್ಲ ಒಳ್ಳೆಯ ಕೆಲಸಗಳನ್ನು ಅವರು ಮಾಡೋಕ್ಕೆ ಸಾಧ್ಯ ಆಯಿತು. ಹಾಗೆ ಬ್ರಹ್ಮೋಪಾಸನೆಯ ಫಲ ಇದು. ಮನಸ್ಸನ್ನು ಗೆದ್ದು ಅದಕ್ಕೆ ಒಡೆಯರಾಗಿ ಅದನ್ನು ಒಳಮುಖವಾಗಿ ಸರಿಸಿ ಅದನ್ನು ಬ್ರಹ್ಮವಾಗಿಸಿಕೊಂಡಿದ್ದರಿಂದಲೇ ಅವರಿಗೆ ಇಷ್ಟೆಲ್ಲ ಸಾಧ್ಯವಾಯಿತು. ಹಾಗೆ ದೇಹ ದೃಷ್ಟಿಯಿಂದಲೂ ನಮಗೂ ಅವ್ರಿಗೂ ವ್ಯತ್ಯಾಸಗಳೇನು ಇಲ್ಲ. ಆದರೆ ಮನಸ್ಸಿನ ದೃಢತೆ, ಮನಸ್ಸಿನ ನಿಯಂತ್ರಣ ಇವುಗಳಿಂದಲೇ ಅವರು ಮಹಾತ್ಮರೆನಿಸಿಕೊಂಡರು. ಆದ್ದರಿಂದ ಮನಸ್ಸನ್ನು ಬ್ರಹ್ಮಪಟ್ಟಕ್ಕೇರಿಸಿ ಅದನ್ನು ಬ್ರಹ್ಮವೆಂದು ಉಪಾಸನೆ ಮಾಡಬೇಕೆಂದು ಸನತ್ಕುಮಾರರು ನಾರದರಿಗೆ ಬೋಧಿಸಿದರು. ನೋಡಪ್ಪ, ಮನಸ್ಸನ್ನು ನೀನು ಬ್ರಹ್ಮ ಅಂತ ಉಪಾಸನೆ ಮಾಡಿದರೆ ನಿನಗೆ ಆತ್ಮಜ್ಞಾನ ಬರುತ್ತೆ. ಈಗ ಮನೋಬ್ರಹ್ಮೋಪಾಸನೆಯ ಬಗ್ಗೆ ಸಂಪೂರ್ಣ ಅರಿವನ್ನು ಮಾಡಿಕೊಂಡ ನಾರದರು ತಮಗೆ ಪ್ರಣಿಪಾತ ಪರಿಪ್ರಶ್ನೆಗಳ ಮೂಲಕ ಜ್ಞಾನವನ್ನು ಪಡೆಯುವ ಅಧಿಕಾರವಿರುವುದರಿಂದ ಶಿಷ್ಯನಿಗೆ ಒಂದು ಅಧಿಕಾರ ಇರುತ್ತಂತೆ. ಏನಂದರೆ ಪ್ರಣಿಪಾತ ಮತ್ತು ಪರಿಪ್ರಶ್ನೆ ಎರಡು ರೀತಿ. ಪ್ರಣಿಪಾತ ಅಂದರೆ ಅವರಿಗೆ ಶರಣಾಗತ ಆಗೋದು, ಆಧ್ಯಾತ್ಮಿಕ ಗೌರವವನ್ನು ಕೊಡೋದು. ಗುರುವಿಗೆ ಶರಣಾಗಿ ಆಧ್ಯಾತ್ಮಿಕ ಗೌರವ ಕೊಟ್ಟು ಪರಿಪ್ರಶ್ನೆ ಅಂದರೆ ಬೇರೆ ಬೇರೆ ಎಷ್ಟು ಪ್ರಶ್ನೆಗಳಾದರೂ ಕೇಳ್ಬೋದು, ಅವು ಒಳ್ಳೆಯ ಪ್ರಶ್ನೆಗಳಾಗಿರಬೇಕು. ಈ ಅಧಿಕಾರ ಶಿಷ್ಯನಿಗಿರೋದರಿಂದ ನಾರದ ಮತ್ತೆ ಕೇಳ್ತಾರೆ, ಗುರುಗಳೇ, ಈಗ ನೀವು ಹೇಳಿದ ಮನೋಬ್ರಹ್ಮೋಪಾಸನೆ ನನಗೆ ಅರ್ಥ ಆಯಿತು, ಅದಕ್ಕಿಂತಲೂ ಅಧಿಕವಾದ ತತ್ವ ಯಾವುದಾದರೂ ಇದೆಯೇ ನಾರದ ಅಂದರೆ? ಯಾಕೆಂದ್ರೆ ಅಧಿಕಾರ ಇದೆ ಶಿಷ್ಯನಿಗೆ. ಅದಕ್ಕೆ ಅವರು ಹೇಳ್ತಾರೆ, ಹೌದಪ್ಪ ಇದೆ, ಅದೇ ಸಂಕಲ್ಪ ಬ್ರಹ್ಮೋಪಾಸನೆ ಅಂತ ಹೇಳ್ತಾರೆ. ಸಂಕಲ್ಪ ಅನ್ನೋದೊಂದಿದೆ, ಅದು ನಿನ್ನ ನಾಮಬ್ರಹ್ಮೋಪಾಸನೆಗೂ ಮನೋಬ್ರಹ್ಮೋಪಾಸನೆಗೂ ಅಧಿಕವಾಗಿರ್ತಕ್ಕಂಥ ಶ್ರೇಷ್ಠತಮವಾದ ತತ್ವ. ಅದಕ್ಕೋಸ್ಕರ ಈ ಸಂಕಲ್ಪವನ್ನು ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು. ಈ ಸಂಕಲ್ಪವು ಮೊದಲು ಬ್ರಹ್ಮನ ಮನಸ್ಸಿನಿಂದಲೇ ಸೃಷ್ಟಿಯಾದದ್ದು. ಈ ಸಂಕಲ್ಪ ಹೇಗೆ ಬಂತು? ಇದು ಕೂಡ ಬ್ರಹ್ಮ ಸೃಷ್ಟಿನೇ. ವಾಕ್ ಸೃಷ್ಟಿ ಆದ ಹಾಗೆ ಇದು ಸಂಕಲ್ಪ ಅನ್ನೋದು ಬ್ರಹ್ಮ ಸೃಷ್ಟಿನೇ.
ಬ್ರಹ್ಮನು ಈ ಜಗತ್ತನ್ನೆಲ್ಲ ಸೃಷ್ಟಿಸಿದ ಮೇಲೆ ತನ್ನ ಸಂಕಲ್ಪವನ್ನು ಹೀಗೆ ಮಾಡಿದನು. ಇದೆಲ್ಲ ನಮ್ಮ ಇತಿಹಾಸ ವಾಂಗ್ಮಯದಲ್ಲಿ ಬ್ರಹ್ಮ ಸೃಷ್ಟಿ ಮಾಡಿದ ಮೇಲೆ ಅದನ್ನೇ ನಾವು ಏನು ಹೇಳ್ತೀವಿ, ಈಶ್ವರ ಸಂಕಲ್ಪ, ಭಗವಂತನ ಸಂಕಲ್ಪ ಅಂತೀವಿ. ಈ ಜಗತ್ತೆಲ್ಲ ಸೃಷ್ಟಿ ಮಾಡಿದ ಮೇಲೆ ಬ್ರಹ್ಮ ಎಲ್ಲ ವಸ್ತುಗಳು ತಾನೇನೇನು ಸೃಷ್ಟಿ ಮಾಡಿದನೋ ಅವೆಲ್ಲ ಒಂದು ನಿಯಮಕ್ಕೊಳಪಟ್ಟು ವಿಕಾಸ ಹೊಂದಿ ಕೊನೆಗೆ ತನ್ನಲ್ಲಿ ಸೇರಬೇಕನ್ನುವುದು ಬ್ರಹ್ಮನ ಸಂಕಲ್ಪ. ಇದನ್ನೇ ನಾವು ದೈವ ಸಂಕಲ್ಪ, ಈಶ್ವರ ಸಂಕಲ್ಪ, ಡಿವೈನ್ ಪ್ಲಾನ್ ಅಂತ ಹೇಳ್ತೀವಿ. ಈ ಬ್ರಹ್ಮನ ಸಂಕಲ್ಪದ ಪ್ರಕಾರ ದ್ಯುಲೋಕ ಅಂದರೆ ಸ್ವರ್ಗಲೋಕ, ಪೃಥ್ವೀಲೋಕ ಅಂದರೆ ಪೃಥ್ವಿ, ಭೂಲೋಕ, ಆಕಾಶ, ವಾಯು, ಅಗ್ನಿ ಮುಂತಾದ ಮಹಾಭೂತಗಳೆಲ್ಲವೂ ಅಂದರೆ ಪಂಚಭೂತಗಳು ಭಗವಂತನ ಮಹಾಸಂಕಲ್ಪದಿಂದ ಹೊರಬಂದು ಆ ಸಂಕಲ್ಪದಂತೆ ಅದರದರ ಕಾರ್ಯಗಳನ್ನು ದೈವ ಸಂಕಲ್ಪವೆಂದು ನಿರ್ಣಯಿಸಿ ನಡೆದುಕೊಳ್ಳುತ್ತವೆ. ಪಂಚಭೂತಗಳೆಲ್ಲ ಭಗವಂತನ ಏನು ನಿಯಮ ಇದೆ ಆ ನಿಯಮದ ಪ್ರಕಾರ ಈಗೆಲ್ಲ ನಮ್ಗೆ ಗೊತ್ತಿದೆ. ಗ್ರಹಗಳು, ನಕ್ಷತ್ರಗಳು, ಸೂರ್ಯ, ಚಂದ್ರ ಅದರದರ ಸ್ಥಾನದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ಭಗವಂತನ ಯೋಜನೆ. ಇದೆಲ್ಲ ಯಾವುದು ಅಂದರೆ ಭಗವಂತನ ಸಂಕಲ್ಪ, ಬ್ರಹ್ಮ ಸಂಕಲ್ಪದಿಂದಲೇ ಇವೆಲ್ಲ ವ್ಯವಸ್ಥಿತವಾಗಿ ಪಂಚಭೂತಗಳು ಮತ್ತು ಗ್ರಹಗಳು ಎಲ್ಲನೂ ಸೂರ್ಯ, ಚಂದ್ರ, ನಕ್ಷತ್ರಗಳು ಕ್ರಮವಾಗಿ ಅವುಗಳ ಕೆಲಸ ಮಾಡ್ತಾ ಇದ್ದಾವೆ. ಇನ್ನು ನಮ್ಮ ನಿತ್ಯ ಜೀವನದ ಲೌಕಿಕ ಕಾರ್ಯಗಳಲ್ಲೂ ಸಂಕಲ್ಪವು ಬಹಳ ಪ್ರಧಾನವಾಗಿದೆ. ಇದು ನಮ್ಮ ನಿತ್ಯ ಜೀವನಕ್ಕೆ ಸಂಬಂಧಪಟ್ಟಿದ್ದು. ಮಾನವನು ತನ್ನ ವೈವಾಹಿಕ ಜೀವನಕ್ಕೆ ಕಾಲಿಡುವಾಗ ಲಗ್ನ ಕಾರ್ಯದಲ್ಲಿ ನಮಗೆ ನಿತ್ಯ ಜೀವನಕ್ಕೆ ಸಂಬಂಧಪಟ್ಟಂಥ ಸಂಕಲ್ಪದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಆ ವಿವಾಹ ಕಾರ್ಯದಲ್ಲಿ ಪುರೋಹಿತನು ಸಂಕಲ್ಪ ಹೇಳಿಕೊಡ್ತಾರೆ. ಅಲ್ಲೆಲ್ಲ ಇದು ಹೇಳ್ತೆ ಎಲ್ಲ ಕಡೆಯೂ ನಾವು ಹೇಳಿದ್ದೀವಿ, ಅದು ನಮ್ಗೆ ಯಾರಿಗೂ ಜ್ಞಾಪಕ ಇಲ್ಲ. ಮದುವೆ ಮಾಡುವಾಗ ಅವರಿಗೆ ಸಂಕಲ್ಪ ಹೇಳಿ ಅಂತಾರೆ, ಹೇಳಿಕೊಡ್ತಾರೆ. ಆ ಒಂದು ಕಡೆ ಬಾಜಾ ಭಜಂತ್ರಿ ಬಾರಿಸ್ತಾ ಇರ್ತಾರೆ, ಇನ್ನೊಂದು ಕಡೆ ಮಾತಾಡ್ತಾ ಇರ್ತಾರೆ, ಪುರೋಹಿತರು ಘೋಷ ಮಾಡ್ತಾ ಇರ್ತಾರೆ, ಬಂದಿರೋರು ಮಾತಾಡ್ತಾ ಇರ್ತಾರೆ. ಏನೇನು ಮಾತಾಡ್ತಾರೆ? ರೇಷ್ಮೆ ಸೀರೆ, ನೆಕ್ಲೇಸು, ಒಡವೆ, ವಸ್ತ್ರ, ಆ ಮದುವೆಯಲ್ಲಿ ಎಷ್ಟು ಬಂತು, ಇದೆಲ್ಲ ಮಾತಾಡ್ತಾರೆ. ಆ ಪುರೋಹಿತ ಅವನ ಪಾಡಿಗೆ ಸಂಕಲ್ಪ ಹೇಳ್ಕೊಡ್ತಾನೆ. ಏನಂತ? ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ನಾತಿಚರಾಮಿ, ನಾ ಅತಿಚರಾಮಿ. ಏನು ಇಲ್ಲಿ ನಿಯಮ ಹೇಳಿಕೊಡ್ತಾ ಇದ್ದಾರೆ, ನಾನು ಅದನ್ನು ಅತಿ ಮಾಡುವುದಿಲ್ಲ, ಅತಿಕ್ರಮಿಸಿ ಹೋಗುವುದಿಲ್ಲ. ಧರ್ಮದ ಮೂಲಕ, ಅರ್ಥದ ಮೂಲಕ, ಕಾಮದ ಮೂಲಕ ಮೋಕ್ಷ ಸಾಧನೆ ಮಾಡ್ತೀನಿ. ಇಲ್ಲಿ ಧರ್ಮ ಅಂದರೆ ಏನು? ಧರ್ಮ ಅಂದರೆ ಅಹಿಂಸಾ, ಸತ್ಯಮಸ್ತೇಯ, ಬ್ರಹ್ಮಚರ್ಯ, ದಯಾ, ಕ್ಷಮ, ಧ್ಯಾನ, ತಪೋ, ಪೂಜಾ ಇತಿ ಧರ್ಮಸ್ಯ ಸಂಗ್ರಹ ಅಂತಾರೆ. ಧರ್ಮ ಅಂದರೆ ದಯೆ, ದಾನ, ಬ್ರಹ್ಮಚರ್ಯ ಇವೆಲ್ಲ ಸೇರಿಕೊಂಡು ಅಂತಹ ಜೀವನ ನಾನು ಮಾಡ್ತೀನಿ ಮುಂದೆ. ಮತ್ತು ಅರ್ಥ ಅಂದರೆ ಧರ್ಮದ ಬೆಳಕಿನಲ್ಲಿ ದುಡ್ಡು ಸಂಪಾದನೆ ಮಾಡ್ತೀನಿ. ಆ ಸಂಪಾದನೆ ಮಾಡಿದ ದುಡ್ಡನ್ನು ಕಾಮ ಅಂದರೆ ಒಳ್ಳೆಯ ಆಸೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ವ್ಯಯ ಮಾಡ್ತೀನಿ. ಇದರ ಮೂಲಕ ನಾನು ಮೋಕ್ಷವನ್ನು ಸಾಧಿಸ್ತೀನಿ ಅಂತ ಅಲ್ಲಿ ಸಂಕಲ್ಪ ಮಾಡಿಸ್ತಾರೆ. ಯಾರಿಗೆ ಗೊತ್ತಿದೆಯೋ, ಯಾರಿಗೆ ಜ್ಞಾಪಕ ಇದೆಯೋ ಅದು ದೇವ್ರಿಗೆ ಗೊತ್ತು. ಇದು ನಮ್ಮ ನಿತ್ಯ ಜೀವನದ ಸಂಕಲ್ಪ. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ನಾತಿಚರಾಮಿ. ನಾತಿಚರಾಮಿ ಅಂದರೆ ಇನ್ನೂ ಒಂದು ಅರ್ಥ ಇದೆ. ನಾತಿ ಅಂದ್ರೇನು? ಹೆಂಗಸು. ಈ ಹೆಂಗಸನ್ನು ಚರಾಮಿ ಅಂದರೆ ರಕ್ಷಣೆ ಮಾಡ್ತೀನಿ. ಜೀವನದುದ್ದಕ್ಕೂ ನಾನು ಈಕೆಯನ್ನು ರಕ್ಷಣೆ ಮಾಡ್ತೀನಿ ಅನ್ನೋ ಅರ್ಥನೂ ಇದೆಯಂತಲ್ಲಿ. ಅಂದರೆ ಇದೆಲ್ಲ ನಡ್ಕೊಂಡ್ರೆ ಒಂದು ವೇಳೆ ಈ ಸಂಕಲ್ಪ ಮಾನವನ ಜೀವನದ ಅಲ್ಲಿ ಮಾಡಿರೋ ಸಂಕಲ್ಪ ಸಿದ್ಧಿ ಆದರೆ ಎಷ್ಟು ಪ್ರಪಂಚ ಸುಖವಾಗಿರುತ್ತೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ಸನತ್ ಕುಮಾರರು ಹೇಳ್ತಾರೆ, ಏನು? ಸಂಕಲ್ಪ ಬ್ರಹ್ಮೋಪಾಸನೆ. ನೀನು ಸಂಕಲ್ಪವನ್ನು ಬ್ರಹ್ಮ ಅಂತ ಉಪಾಸನೆ ಮಾಡು. ಹಾಗಾಗಿ ಸನತ್ ಕುಮಾರರು ಹೇಳಿದಂಥ ಈ ಸಂಕಲ್ಪ ಬ್ರಹ್ಮೋಪಾಸನೆ ಬಗ್ಗೆ ಅರಿವು ಮೂಡಿಸಿಕೊಂಡ ನಾರದರು ಇನ್ನೂ ಏನೋ ಅನುಮಾನ ಬರುತ್ತೆ.
ಇನ್ನೇನಾದರೂ ಇದಕ್ಕಿಂತ ವಿಶೇಷವಾದ ಒಂದು ಅರ್ಥ ಇದೆಯೇ, ತತ್ವ ಇದೆಯೇ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಹೌದಪ್ಪ ಇದೆ. ಏನು ಅಂದರೆ ಅದು ಕೂಡ ನಮ್ಮ ನಿತ್ಯ ಜೀವನಕ್ಕೆ ಸಂಬಂಧಪಟ್ಟಿರೋದೆ. ಅದು ಯಾವುದು ಅಂದರೆ ಅನ್ನ ಬ್ರಹ್ಮೋಪಾಸನೆ. ಅನ್ನವನ್ನು ನೀನು ಭಗವಂತನೆಂದು ತಿಳಿದು ಉಪಾಸನೆ ಮಾಡಬೇಕು, ನಿತ್ಯ ಚಿಂತನೆ ಮಾಡಬೇಕು. ನಾವು ಪ್ರತಿದಿನ ಆಹಾರವನ್ನು ಸೇವಿಸಿಕೊಳ್ಳುವಾಗ, ಆಹಾರವನ್ನು ಇತರರು ಕೊಡುವಾಗ, ತಯಾರು ಮಾಡುವಾಗ ಇದು ಹೇಗಿರಬೇಕು ಅಂತಕ್ಕಂಥದ್ದು. ಅದಕ್ಕೋಸ್ಕರ ಅನ್ನವನ್ನು ಬ್ರಹ್ಮನೆಂದು ಉಪಾಸನೆ ಮಾಡಬೇಕು. ಇಲ್ಲಿ ಹೇಳ್ತಾರೆ, ಅನ್ನವನ್ನು ನಿಂದಿಸಬಾರದು. ಮೊದಲನೇ ತತ್ವ, ಅನ್ನವನ್ನು ನಿಂದಿಸಬಾರದು, ಚೆಲ್ಲಬಾರದು, ತಿರಸ್ಕರಿಸಬಾರದು. ಅದನ್ನು ಪ್ರತ್ಯಕ್ಷ ದೇವತೆಯೆಂದು, ಅನ್ನಪೂರ್ಣೇಶ್ವರಿ ಎಂದು ನಾವು ಗೌರವಿಸ್ತೀವಿ, ಹೇಳ್ತೀವಿ. ನಾವು ಅನ್ನಪೂರ್ಣೆ, ಸದಾಪೂರ್ಣೆ ಅಂತೆಲ್ಲ ಹೇಳ್ತೀವಿ. ಅನ್ನಂ ಪರಬ್ರಹ್ಮ ಅಂತ ನಮ್ಮ ಸಂಸ್ಕೃತಿ ಹೇಳುತ್ತೆ, ನಮ್ಮ ಸ್ಮೃತಿ ಹೇಳುತ್ತೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ಬ್ರಹ್ಮ ಕರ್ಮ ಸಮಾಧಿನ ಅಂತೆಲ್ಲ ನಾವು ಬೆಳಗ್ಗೆ ಎಲ್ಲ ಹೇಳಿದ್ವಿ. ಬ್ರಹ್ಮ ಸಮಾನ, ಅನ್ನ ಅಂದರೆ ಬ್ರಹ್ಮ ಸಮಾನ. ಮತ್ತು ಬ್ರಹ್ಮನಿಗೆ ಸಮರ್ಪಿಸಿ ನಾನೂ ಸ್ವೀಕರಿಸ್ತೀನಿ ಅಂತ ಹೇಳ್ತೀವಿ. ಉಪನಿಷತ್ತು ಅನ್ನ ಸ್ವೀಕಾರವನ್ನು ಭೋಜನ ಯಜ್ಞ ಎಂದು ಸಂಬೋಧಿಸುತ್ತದೆ. ಅನ್ನ ಸ್ವೀಕಾರ ಯಜ್ಞದಂತೆ ಇರಬೇಕು. ಅನ್ನಂ ಬ್ರಹ್ಮ ರಸೋ ವಿಷ್ಣು ಭೋಕ್ತಾ ದೇವೋ ಮಹೇಶ್ವರ ಪ್ರಿಯಂ ತಾಂ ಪರಮಾತ್ಮ ಸದಾಶಿವ ಅಂತ ಈ ಅನ್ನಯಜ್ಞದಲ್ಲಿ ಹೇಳಿದೆ. ಅಂದರೆ ಅನ್ನವೇ ಬ್ರಹ್ಮ, ಅದರ ಸಾರವೇ ವಿಷ್ಣು. ಏನು ಅನ್ನದಲ್ಲಿ ಪಡಿತಕ್ಕಂಥ ಶಕ್ತಿ ಇದೆಯಲ್ಲ, ಆ ಅನ್ನವೇ ಬ್ರಹ್ಮ, ಆ ಅನ್ನದ ರಸವೇ ವಿಷ್ಣು. ಅನ್ನವನ್ನು ಸ್ವೀಕರಿಸುವವನೇ ಪರಮೇಶ್ವರ, ಅಂದರೆ ನಾನು ಪರಮೇಶ್ವರ. ಅನ್ನ ಎದುರು ಕೂತಿರ್ತಕ್ಕಂಥ ಅನ್ನ ಬ್ರಹ್ಮ, ಅದರ ರಸ ವಿಷ್ಣು, ಸ್ವೀಕರಿಸ್ತಕ್ಕಂಥವನು ಪರಮೇಶ್ವರ. ಅಂದರೆ ಇಲ್ಲಿ ಅನ್ನವನ್ನು ತ್ರಿಮೂರ್ತಿ ಸ್ವರೂಪದಲ್ಲಿ ನೋಡಬೇಕು ಅಂತ ಉಪನಿಷತ್ತು ನಮಗೆ ತಿಳಿಸುತ್ತದೆ. ಹಾಗೆ ಆದ್ದರಿಂದ ಭೋಜನವನ್ನು ಯಜ್ಞವೆಂದು ಪರಿಗಣಿಸಿ ಯಜ್ಞದ ಹವಿಸ್ಸು ದೇವತೆಗಳಿಗೆ ಸೇರುವಂತೆ ಯಜ್ಞ ಮಾಡಿದ್ರೆ ಆ ಹವಿಸ್ಸಿದೆಯಲ್ಲ, ಅಲ್ಲ ಸುರಿತಾರಲ್ಲ ತುಪ್ಪ, ಅದೆಲ್ಲನೂ ಅದು ದೇವತೆಗಳಿಗೆ ಸೇರಿದಂತೆ ನಾವು ಸ್ವೀಕರಿಸುವ ಭೋಜನ ಅದರ ಸಾರ ಆತ್ಮಕ್ಕೆ ಸಲ್ಲುತ್ತದೆ. ನಾವು ಸ್ವೀಕರಿಸುವ ಭೋಜನದ ಸಾರ ಆತ್ಮಕ್ಕೆ ಸಲ್ಲುತ್ತದೆ. ಆದ್ದರಿಂದ ಅನ್ನವನ್ನು ಬ್ರಹ್ಮನೆಂದು ಉಪಾಸನೆ ಮಾಡು ಅಂತ ಸನತ್ ಕುಮಾರರು ನಾರದರಿಗೆ ಈ ಉಪನಿಷತ್ತಲ್ಲಿ ಬೋಧಿಸಿದ್ದಾರೆ. ಹಾಗಾಗಿ ಚಾಂದೋಗ್ಯೋಪನಿಷತ್ತಿನಲ್ಲಿ ಸನತ್ ಕುಮಾರ ಮಹರ್ಷಿಗಳು ನಾರದನಿಗೆ ಬೋಧಿಸಿದ ವಾಗ್ಬ್ರಹ್ಮ, ಮನೋಬ್ರಹ್ಮ, ಸಂಕಲ್ಪ ಬ್ರಹ್ಮ ಮತ್ತು ನಾವು ಸ್ವೀಕರಿಸುವ ಅನ್ನಬ್ರಹ್ಮ ಎಲ್ಲನೂ ವಾಕು, ಮಾತು, ಮನಸ್ಸು, ಸಂಕಲ್ಪ, ಅನ್ನ ಇವುಗಳನ್ನು ಬ್ರಹ್ಮವೆಂದು ನಾವೆಲ್ಲರೂ ಭಾವಿಸಿ ಉಪಾಸನೆ ಮಾಡಿ ಅದನ್ನು ಆಚರಣೆಗೆ ತಂದಾಗ ನಾವು ಉಪನಿಷತ್ತುಗಳ ಜ್ಞಾನವನ್ನು ಪಡೆದಿದ್ದಕ್ಕೆ ಸಾರ್ಥಕವಾಗುತ್ತೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನನಗೆ ಈ ಸಿಟಿ ಲಾಡ್ಜ್ನವರು ಕರೆದು ಏನು ನಾರದ ಸನತ್ ಕುಮಾರರ ವಾದದಲ್ಲಿ ನಾವು ಕಲಿಯಬೇಕಾಗಿರ್ತಕ್ಕಂಥ ಮಾಡಬೇಕಾಗಿರ್ತಕ್ಕಂಥ ಸಂಕಲ್ಪ ಏನು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ತಿಳಿಯಪಡಿಸೋದಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ನಾನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಓಂ ಶಾಂತಿ.